ಹಲೋ ಹಲೋ ಹೇಳಪ್ಪ. ಕೇಳಿಸ್ತಾ ಇದೆಯಲ್ಲ, ಅಡಿಬಲ್ಲ? ಹಾ ಓಕೆ ಸರ್ ಲೈವ್ ಅಲ್ಲಿ ಇದೀವಿ. ಶುರು ಮಾಡ್ಲಾ? Yes, we are in live. I can start. Yeah, go ahead. ನಮಸ್ಕಾರ ಎಲ್ರಿಗೂ. ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಮತ್ತು ಋತುಮಾನ.com ಜಂಟಿಯಾಗಿ ಅರ್ಪಿಸ್ತಾ ಇರತಕ್ಕಂತಹ ಅರಿವಿನ ನಿರಿಗೆ ವೆಬಿನಾರ್ ಸರಣಿಯ 5ನೆಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಸ್ ರಶ್ಮಿ ಅವರು ಬೆಂಗಳೂರಿನ ಯುವ ಸಂಶೋಧಕಿ, ಆಧುನಿಕ ಮತ್ತು ಸಮಕಾಲೀನ ಕರ್ನಾಟಕದ ಚರಿತ್ರೆ ಇವರ ಸಂಶೋಧನಾ ಕ್ಷೇತ್ರ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿ ಸ್ನಾತಕೋತ್ತರ ಪದವಿಯನ್ನ ಪೂರೈಸಿ, MA ಪೂರೈಸಿ, ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿ ಅವರು ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ, ಪ್ರಭಾವ ಮತ್ತು ಪರಿಣಾಮಗಳು ಎಂಬ ವಿಷಯದ ಕುರಿತು ಪ್ರೊಫೆಸರ್ ವಿಜಯ್ ಪೂರ್ಣಚ ತಮ್ಮಂಡ ಅವರ ಮಾರ್ಗದರ್ಶನದಲ್ಲಿ ತಮ್ಮ PhD ಪದವಿಯನ್ನ ಪೂರೈಸಿದ್ದಾರೆ. ಸುಮಾರು ಇದಲ್ಲದೆ ಹಂಪಿಯ ಕನ್ನಡ ಯೂನಿವರ್ಸಿಟಿಯಿಂದ ಶಾಸನ ಶಾಸ್ತ್ರದಲ್ಲಿ ಎಫಿಗ್ರಫಿಯಲ್ಲಿ ಕೂಡ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದಿದ್ದಾರೆ. 2004 ಮತ್ತು 2008ರವರೆಗೆ ಸರಿಸುಮಾರು 4 ವರ್ಷ ತುಮಕೂರು ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿ ಕಾಲೇಜಿನ ಚರಿತ್ರೆ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು 2 ಇಂಪಾರ್ಟೆಂಟ್ ಆದ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಒಂದು 2010ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಕುರಿತು ಬೆಂಗಳೂರಿನ ಚೈತ್ರ ಪ್ರಕಾಶನ ಇವರ ಕೃತಿಯನ್ನ ಪ್ರಕಟಿಸಿದೆ. ಇದಲ್ಲದೆ ಬಹುಶಃ ಇನ್ನೊಂದು ತುಂಬಾ ಕಾಂಪಿಟೆಂಟ್ ಆದ ಕೃತಿ ಅಂದ್ರೆ ಅವರ PhD ಕೃತಿ, ಅದು ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ, ಪ್ರಭಾವ ಮತ್ತು ಪರಿಣಾಮ ಎನ್ನುವ ಶೀರ್ಷಿಕೆಯಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆ ಬೆಂಗಳೂರಿನ ಅಭಿನವ ಸಂಸ್ಥೆ ಏನಿದೆ ಅದು ಅದನ್ನ ಈ ಕೃತಿಯನ್ನ ಪಬ್ಲಿಷ್ ಮಾಡಿದೆ. ಸೊ ಸರಿಸುಮಾರು 15ರಿಂದ 20ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನ ಅನೇಕ ಜರ್ನಲ್ಗಳಲ್ಲಿ ರಶ್ಮಿ ಅವರು ಬರೆದಿದ್ದಾರೆ. ಬಹುಶಃ ಕರ್ನಾಟಕದ ಸಂದರ್ಭದಲ್ಲಿ ಸದ್ಯ ಚರಿತ್ರೆ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗಂಭೀರವಾಗಿ ತನ್ನನ್ನು ದುಡಿಸ್ಕೊಂಡು ಚರಿತ್ರೆಯ ಮತ್ತು ಸಮಾಜ ವಿಜ್ಞಾನದ ಅನೇಕ ವಾಗ್ವಾದಗಳಿಗೆ ಮತ್ತು ಸಮಕಾಲೀನ ಪ್ರತಿಕ್ರಿಯೆಗಳಿಗೆ ಸಾಕಷ್ಟು ಗಂಭೀರವಾಗಿ ಪ್ರತಿಕ್ರಿಯೆ ಮಾಡ್ತಾ ಇರತಕ್ಕಂತಹ ಒಬ್ರು ಸಂಶೋಧಕಿಯಲ್ಲಿ ರಶ್ಮಿ ಕೂಡ ಒಬ್ರು. ಸೊ ರಶ್ಮಿ ಅವರನ್ನ ನಾನು ಈ ಉಪನ್ಯಾಸಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು 3 ವೇದಿಕೆಗಳ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಮತ್ತು ತಾವು ನೇರವಾಗಿ ತಮ್ಮ ಮಂಡನೆಯನ್ನ ಮಾಡಬೇಕು ಅಂತ ಹೇಳ್ತೀನಿ. ಆಡಿಯನ್ಸ್ಗೆ ಒಂದು ಸೂಚನೆ, ಉಪನ್ಯಾಸ ಮುಗಿತಾ ಇದ್ದಾಗೆ ಸರಿಸುಮಾರು 1 ಗಂಟೆ 10 ನಿಮಿಷ ಉಪನ್ಯಾಸದ ಅವಧಿ ಇರುತ್ತೆ. ಉಪನ್ಯಾಸ ಮುಗಿತಾ ಇದ್ದ ಹಾಗೆ ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಾನು ಆ ಪ್ರಶ್ನೆಗಳನ್ನ ರಶ್ಮಿ ಅವರಿಗೆ ಓದಿ ಹೇಳುತ್ತೇನೆ, ಸೊ ಅವರು ಆನ್ಸರ್ ಮಾಡ್ತಾರೆ. ಮತ್ತು ತಮ್ಗೆ ಅಭಿಪ್ರಾಯಗಳೇನಿದ್ರು ಕೂಡ ಅದನ್ನ ಮುಕ್ತವಾಗಿ ತಾವು ವ್ಯಕ್ತಪಡಿಸಬಹುದು, ಹಂಚಿಕೊಳ್ಬಹುದು. ಈಗ ಮತ್ತೊಮ್ಮೆ ರಶ್ಮಿ ಅವರನ್ನ ಇತಿಹಾಸ ದರ್ಪಣ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಋತುಮಾನ.com ನ ಪರವಾಗಿ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಬರೀ 100 ಜನ ಮಾತ್ರ ಒಳಗಡೆ ಬರ್ಬೋದು ಝೂಮ್ ನಲ್ಲಿ. ಯಾರಿಗೆ ಬರಕ್ ಆಗಲ್ಲ ಅವರಿಗೆ ಋತುಮಾನ.com, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಇತಿಹಾಸ ದರ್ಪಣ ವೆಬ್ಸೈಟ್, ಫೇಸ್ಬುಕ್ ಪೇಜ್ ಅಲ್ಲಿ ಕೂಡ ಇದರ ಲೈವ್ ಲಭ್ಯ ಇದೆ, ಅಲ್ಲಿ ಕೂಡ ನೋಡ್ಬಹುದು, ಸ್ನೇಹಿತರಿಗೆ ಹೇಳ್ಬಹುದು. 2ನೇದು, ಪ್ರೋಗ್ರಾಮ್ ಮುಗಿದ ಮೇಲೆ ಯೂಟ್ಯೂಬ್ ನಲ್ಲಿ ಋತುಮಾನ.com ಮತ್ತು ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಇದು ಲಭ್ಯ ಇರುತ್ತೆ. ದಯವಿಟ್ಟು ನೋಡಿ, ಪ್ರಸಾರ ಮಾಡಿ ಮತ್ತು ಪ್ರತಿಕ್ರಿಯೆ ಮಾಡಿ ಮತ್ತು ಸಂವಾದದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈಗ ರಶ್ಮಿ ಅವರು ತಮ್ಮ ಮಂಡನೆಯನ್ನು ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಗತ ರಶ್ಮಿ ಅವರೇ. ನಮಸ್ಕಾರ. ಇಲ್ಲಿರೋ ಎಲ್ಲ ಹಿರಿಯರೇ, ನನ್ನ ಗೆಳೆಯರೇ ಮತ್ತು ಆಸಕ್ತರೇ, ಎಲ್ರಿಗೂ ನಮಸ್ಕಾರಗಳು. ಇಲ್ಲಿ ವಿಚಾರ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ್.com ಅವರಿಗೆ ಧನ್ಯವಾದಗಳು. ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ, ಸ್ವತಂತ್ರೋತ್ತರ ಭಾರತದ ರಾಜಕಾರಣದಲ್ಲಿ ತುರ್ತು ಪರಿಸ್ಥಿತಿ ಕಾಲಾವಧಿ ಅತ್ಯಂತ ಪ್ರಮುಖ ಆಗಿರುವಂತ ಒಂದು ಐತಿಹಾಸಿಕ ಕಾಲಘಟ್ಟ.
1975 ಜೂನ್ 26ರಲ್ಲಿ ಆರಂಭ ಆಗಿ 1977 ಮಾರ್ಚ್ 21ರವರೆಗೆ ಇದು ಸುಮಾರು 1.25 ವರ್ಷಗಳ ಕಾಲ ಜಾರಿಯಲ್ಲಿತ್ತು. ಈ ಕಾಲಘಟ್ಟ ಕುರಿತು ಸಾಮಾನ್ಯವಾಗಿ ಕತ್ತಲ ಯುಗ, ಭಾರತದ ಪ್ರಜಾಪ್ರಭುತ್ವಕ್ಕೆ ಅಂತ ಹೇಳಲಾಗತ್ತೆ. ತುರ್ತು ಪರಿಸ್ಥಿತಿ ಜಾರಿ ಮತ್ತು ವಿರೋಧಿ ಹೋರಾಟ, ಆ ಇಡೀ ಸಂದರ್ಭವನ್ನ ನೋಡೋ ಕ್ರಮ ರಾಷ್ಟ್ರೀಯ ನೆಲೆಗಟ್ಟಿನಲ್ಲಿ ನೋಡುವಂತದ್ದು ಹೆಚ್ಚಾಗಿದೆ. ಇದು ದೇಶಾದ್ಯಂತ ಏಕರೂಪವಾಗಿ ಜಾರಿಯಾಗಿದ್ದು ಕೂಡ ಅದಕ್ಕೆ ಒಂದ್ ಕಾರಣ. ಆದ್ರೆ ತುರ್ತು ಪರಿಸ್ಥಿತಿ ಜಾರಿಯನ್ನ ವಿರೋಧಿಸಿ ರಾಷ್ಟ್ರಾದ್ಯಂತ ಕಂಡುಬಂದ ಪ್ರತಿಭಟನೆಗಳು ಎಲ್ಲಾ ರಾಜ್ಯದಲ್ಲೂ ಒಂದೇ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇದಕ್ಕೆ 1977ರ ಚುನಾವಣಾ ಫಲಿತಾಂಶ ಸಾಕ್ಷಿ ಕೂಡ. ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟಗಳು ಉತ್ತರ ಭಾರತದಲ್ಲಿ, ಅದರಲ್ಲೂ ತೀವ್ರವಾಗಿ ಹಿಂದಿ ಬೆಲ್ಟ್ ಝೋನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಉಳಿದ ಕಡೆ ಆ ಪ್ರಮಾಣದ ತೀವ್ರತೆ ಕಾಣಿಸೋದೇ ಇಲ್ಲ. ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದ ಕೇಂದ್ರ ಬಿಂದುವಾಗಿ ನಾವು ನೋಡೋದು ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ, ಅದರ ಗ್ರಹಿಕೆಗಳು ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸ್ಬೇಕು. ಇದೇ ವಿಚಾರಗಳು ಅದರ ಹೋರಾಟ ತೀವ್ರತೆ ಪಡ್ಕೊಳ್ಳೋ ಹಿನ್ನೆಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಈ ದಿಸೆಯಲ್ಲಿ ಪ್ರತಿ ರಾಜ್ಯ ಅಂದಿನ ಪ್ರಾದೇಶಿಕ ರಾಜಕಾರಣ, ಆರ್ಥಿಕತೆ ಮತ್ತು ಸಾಮಾಜಿಕ ಚಿಂತನೆಗಳಿಗೆ ಸಂಬಂಧಿಸಿದ ಹೋರಾಟಗಳು ಏನ್ ಅಲ್ಲಿ ನಡೀತಾ ಇತ್ತು, ಅದು ನಿರ್ಣಾಯಕವಾದ ಪ್ರಭಾವವನ್ನ ಪ್ರತಿ ರಾಜ್ಯದಲ್ಲೂ ಕೂಡ ಬೀರಿದೆ. ಹಾಗೆ ಇದು ಮುಂದಿನ ದಿನಗಳಲ್ಲಿ ರಾಷ್ಟ್ರಾದ್ಯಂತ ಪ್ರಾದೇಶಿಕ ರಾಜಕಾರಣದಲ್ಲಿ ಉಂಟಾದ ಮಹತ್ವದ ತಿರುವಿಗೂ ಕೂಡ ಕಾರಣ ಆಗತ್ತೆ. 1980ರ ನಂತರ ನಾವು ರಾಷ್ಟ್ರಾದ್ಯಂತ ಪ್ರಾದೇಶಿಕ ಪಕ್ಷಗಳು ಪ್ರಬಲ ಆಗೋದನ್ನ ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕ ಪ್ರಾದೇಶಿಕ ರಾಜಕಾರಣ ಈ ಹಂತದಲ್ಲಿ ವಿಭಿನ್ನವಾಗಿ ಮೂಡಿಬರೋದನ್ನು ಕೂಡ ಗಮನಿಸಬಹುದು. ಇಲ್ಲಿನ ಜನತೆ ತುರ್ತು ಪರಿಸ್ಥಿತಿಗೆ ಪ್ರತಿಕ್ರಿಯಿಸಿದ ರೀತಿ, ತುರ್ತು ಪರಿಸ್ಥಿತಿ ನಂತರದ ರಾಜಕಾರಣ ಸಮಾಜದ ಮೇಲೂ ಕೂಡ ಪ್ರಭಾವ ಬೀರಿದೆ. ಕರ್ನಾಟಕವನ್ನ ಗಮನಿಸೋದಾದ್ರೆ 1970ರ ದಶಕದಲ್ಲಿ ರಾಷ್ಟ್ರಾದ್ಯಂತ ಕಂಡುಬಂದಂತ ಚಳುವಳಿಗಳು ಇಲ್ಲೂ ಕಾಣಿಸ್ಕೊಂತು. ಆದ್ರೆ ಅವುಗಳ ರೂಪ ಭಿನ್ನವಾಗಿ ಕಾಣಿಸ್ಕೊಳ್ತಾ ಹೋಯ್ತು. ಇಲ್ಲಿ ಜೆಪಿ ಚಳುವಳಿಗಿಂತ ಭೂಸಾ ಪ್ರಕರಣ, ಜಾತಿ ವಿನಾಶ ಚಳುವಳಿ, ಸರ್ಕಾರ ಜಾರಿಗೊಳಿಸೋದಕ್ಕೆ ಹೊರಟಂತ 1974ರ ಭೂ ಸುಧಾರಣಾ ಕಾಯ್ದೆ ಮತ್ತು ಹಾವನೂರು ವರದಿಗಳು ಭಿನ್ನವಾದ ರಾಜಕೀಯ ಮತ್ತು ಸಾಮಾಜಿಕ ವಲಯಗಳನ್ನ ಸೃಷ್ಟಿಸೋದಲ್ಲಿ ಪರಿಣಾಮಕಾರಿಯಾಗಿತ್ತು. ಇವುಗಳನ್ನ ಗಮನಿಸ್ಕೊಂಡೇನೆ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿ ಪ್ರತಿಭಟನೆಗಳನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಆ ವಿರೋಧಿ ಪ್ರತಿಭಟನೆಗಳು ಬಹಳ ತೀವ್ರವಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ ಅರಸು ಅವರ ಆಡಳಿತದಲ್ಲಿ ಕಂಡುಬಂದಂತ ಪ್ರಮುಖ ರಾಜಕೀಯ, ಸಾಮಾಜಿಕ, ಆರ್ಥಿಕ ನೀತಿಗಳ ಪ್ರಭಾವ ಇದಕ್ಕೆ ಕಾರಣ ಅಂತ ಹೇಳ್ಬೋದು. 1970ರ ದಶಕದ ಆರಂಭದ ವೇಳೆಗೆ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ಏನ್ ಆರಂಭ ಆಗಿತ್ತು, ಅದರ ಪ್ರಭಾವವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ತುರ್ತು ಪರಿಸ್ಥಿತಿಯನ್ನ ನೋಡುವಂತ ಕ್ರಮ ಏನಿದೆ ಅದರಲ್ಲಿ 1970ರ ದಶಕದ ರಾಜಕಾರಣ ಅದ ಒಂದು ಭಾಗವಾಗಿ ಮತ್ತು ಪ್ರತ್ಯೇಕ ಘಟನೆಯಾಗಿ ಎರಡೂ ಇದ್ರಲ್ಲಿ ನೋಡಿದಾಗ ಮಾತ್ರ ಅಂದಿನ ಪ್ರತಿಭಟನೆಯ ಸ್ವರೂಪ, ಪರಿಣಾಮಗಳನ್ನ ಗ್ರಹಿಸುವುದು ಸಾಧ್ಯ ಆಗತ್ತೆ. ಆಗ ಮಾತ್ರ ಕರ್ನಾಟಕದ ಪ್ರಾದೇಶಿಕ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ವೈಯಕ್ತಿಕ ರಾಜಕಾರಣದ ಸಂಕೀರ್ಣತೆಗಳನ್ನ, ಅವುಗಳು ಕಾಣಿಸ್ಕೊಳ್ಳುವಂತ ರೂಪವನ್ನ ಮತ್ತೆ ಅದ್ರ ನಡುವೆ ಇರುವಂತ ಸಂಬಂಧವನ್ನ ಕೂಡ ಗುರುತಿಸೋದು ಸುಲಭ ಆಗತ್ತೆ. ಈ ಕಾಲಘಟ್ಟ ಕುರಿತಂತೆ ಅಧ್ಯಯನಕ್ಕೆ ಇರುವಂತ ದೊಡ್ಡ ಮಿತಿ ಅಂದ್ರೆ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಕರಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ತುರ್ತು ಪರಿಸ್ಥಿತಿ ಮುಗಿತಾ ಇದ್ದಂತೆನೆ ನೂರಾರು ಕೃತಿಗಳು ರಾಷ್ಟ್ರಾದ್ಯಂತ. ನನ್ನ ವಾಯ್ಸ್ ನಂಗೆ ಎಕೋ ಆಗ್ತಾ ಇದೆ. ತುರ್ತು ಪರಿಸ್ಥಿತಿ ಮುಗಿತಿದ್ದಂತೆ ರಾಷ್ಟ್ರಾದ್ಯಂತ ಅನೇಕ ಭಾಷೆಗಳಲ್ಲಿ ನೂರಾರು ಕೃತಿಗಳ ರಚನೆ ಆಗಿದೆ. ಇದಲ್ಲದೆ ಸರ್ಕಾರಿ ದಾಖಲಾತಿಗಳಿದೆ, ವಿಚಾರಣಾ ಸಮಿತಿಗಳ ವರದಿಗಳಿದಾವೆ, ದಿನಪತ್ರಿಕೆ, ವಾರಪತ್ರಿಕೆ, ನಿಯತಕಾಲಿಕಗಳ ವರದಿ, ಲೇಖನಗಳು, ಸಾಕ್ಷ್ಯಚಿತ್ರ, ವಾಣಿಜ್ಯ ಚಿತ್ರ, ಇನ್ನು ಹಲವಾರು ಬಗೆಯಲ್ಲಿ ಆಕರಗಳು ಸಿಗ್ತಾ ಹೋಗುತ್ತೆ. ವಿಡಿಯೋ ಅನ್ಮ್ಯೂಟ್ ಆಗಿದೆ, ವಿಡಿಯೋ ಸ್ಟಾರ್ಟ್ ಮಾಡ್ತೀರಾ?
ಇಲ್ಲ ಅನ್ಮ್ಯೂಟ್ ಅಂತ ತೋರಿಸ್ತಾ ಇಲ್ಲ. ಅಲ್ಲ, ವಿಡಿಯೋ ಸ್ಟಾಪ್ ಆಗಿದೆ, ಒಂದು ಸ್ಟಾರ್ಟ್ ಮಾಡಿದ್ರೆ ಈಗ ಸರಿ ಹೋಯ್ತಾ? ವಿಡಿಯೋ ಇದ್ದಾರೆ ಪ್ರದೀಪ್ ಅವ್ರ ವಿಡಿಯೋ ಇದೆ ಅವ್ರದ್ದು ಲೈವ್ ಅಲ್ಲಿ. ಹಲೋ, ಈಗ ಸರಿ ಹೋಯ್ತಾ? ಇಲ್ಲ, ಒಂದು ಸೆಕೆಂಡ್. One second, madam. ಹಾ, Rashmi. ವಿಡಿಯೋ ಇದೆ ಅಲ್ಲ? ಓಕೆ, ಕಂಟಿನ್ಯೂ ಮಾಡಿ. ಜೊತೆಗೆ ಇದು ಪ್ರಸ್ತುತ ರಾಜಕಾರಣದಲ್ಲೂ ಕೂಡ ತನ್ನ ಬೇರುಗಳನ್ನ ಹೊಂದಿರುವುದು. ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟ ಮತ್ತು ಅದರ ರಾಜಕೀಯ ಪರಿಣಾಮಗಳು ಇನ್ನೂ ಜೀವಂತ ನೆನಪುಗಳಾಗಿರುವಂತ ಆ ಕಾಲಘಟ್ಟದ ವಿವಿಧ ಮಗ್ಗಲುಗಳನ್ನ ವಿಶಾಲವಾಗಿ ಗುರುತಿಸಬೇಕಾಗಿರೋದು. ಮುಖ್ಯವಾಗಿ ಇತ್ತೀಚಿನ ಗತಕಾಲದ ರಾಜಕೀಯ ಮತ್ತು ಸಾರ್ವಜನಿಕ ಚರ್ಚೆಗಳನ್ನ ಪರಿಕಲ್ಪನೆಗಳಾಗಿಸೋದು, ಅದನ್ನ ಸಾಂದರ್ಭೀಕರಿಸೋದು ಅಥವಾ ಚಾರಿತ್ರೀಕರಿಸೋದು. ಈ ಮೂಲಕ ಇತ್ತೀಚಿನ ಗತದ ಕೆಲವು ಆಯಾಮಗಳನ್ನ ವಿವರಿಸೋದು, ಅಥವಾ ಇನ್ನೊಂದು ಬಗೆಯಲ್ಲಿ ಹೇಳೋದಾದ್ರೆ ಪ್ರಸ್ತುತ ಅಲೆಗಳಿಗೆ ಚಾರಿತ್ರಿಕ ಅರ್ಥೈಕೆಯನ್ನ ನೀಡುವುದು ತುಂಬಾ ದೊಡ್ಡ ಸವಾಲಿನ ಕೆಲಸ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ, ಮೊದಲಿಗೆ ಜೈಲು ಸಾಹಿತ್ಯವನ್ನ ನೋಡ್ಬೋದು. ಸ್ನೇಹಲತಾ ರೆಡ್ಡಿ ಅವರ ಎ ಪ್ರಿಸನ್ ಡೈರಿ, ಮತ್ತೆ ಚಂದ್ರಶೇಖರ್ ಪಾಟೀಲ್ ರವರ 26 ದಿನ 25 ರಾತ್ರಿ ಅನ್ನುವಂತ ಕೃತಿಗಳನ್ನ ನೋಡಬಹುದು. ಇದಲ್ಲದೆ ತುರ್ತು ಪರಿಸ್ಥಿತಿ ಕುರಿತಂತ ಡಾಕ್ಯುಮೆಂಟೇಶನ್ ಹಿನ್ನೆಲೆಯಲ್ಲಿ ಹೂವೆ ಶೇಷಾದ್ರಿ ಅವರ ಬುಗಿಲು, ಬಾಪು ಹೆದ್ದೂರ್ ಶೆಟ್ಟಿ ಅವರ ಭಾರತೀಯ ಸಮಾಜವಾದದ ಹೆಜ್ಜೆ ಗುರುತುಗಳು, ಮತ್ತೆ ವನವಾಸಿ ಅವರ ತುರ್ತು ಪರಿಸ್ಥಿತಿಯ ದೌರ್ಜನ್ಯಗಳು ಅನ್ನುವಂತ ಕೃತಿಗಳನ್ನ ನೋಡ್ಬೋದು. ಇದಲ್ಲದೆ ಅನೇಕ ಕವನ ಸಂಕಲನಗಳು ಕೂಡ ಈ ಕಾಲದಲ್ಲಿ ಕಾಣಿಸ್ಕೊಳ್ತವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿರೋದು ಅಂದ್ರೆ ಚಂಪಾ ಅವರ ಜೂನ್ 75 ಮಾರ್ಚ್ 77, ಅವ್ರದೇನೆ ಗಾಂಧಿ, ಅದಲ್ಲದೆ ಪರಿಸ್ಥಿತಿಯ 20 ಮತ್ತು 5 ಕವಿತೆ, ಕಪ್ಪು ಚಿನ್ನರ ಕೆಂಪು ಕಾವ್ಯ, ಹಾಗೆ ಕೀರಂ ನಾಗರಾಜ್ ಅವರ ಆಪತ್ಕಾಲೀನ ಕವಿತೆಗಳನ್ನ ನೋಡ್ಬೋದು. ಈ ಎಲ್ಲಾ ಸಾಹಿತ್ಯವನ್ನ ನೋಡಿದಾಗ ಕಾಣಿಸ್ಕೊಳ್ಳುವಂತ ಕೆಲವು ಸಾಮಾನ್ಯ ವಿಚಾರಗಳು ಅಂದ್ರೆ 1977ರಿಂದ 80 ತನಕ ತುರ್ತು ಪರಿಸ್ಥಿತಿ ವಿರೋಧಿ ಕೃತಿಗಳಲ್ಲೆಲ್ಲ ಕಾಣಿಸ್ಕೊಳ್ಳುವಂತ ಸಾಮಾನ್ಯ ಅಂಶಗಳು ಆ ಸಂದರ್ಭದ ಆಡಳಿತ ಮತ್ತು ರಾಜಕಾರಣದ ಅತಿರೇಕವನ್ನ ವರ್ಣಿಸ್ತಾ ಹೋಗ್ತವೆ. ಮತ್ತೆ ಅಧಿಕಾರ ದುರ್ಬಳಕೆಯನ್ನ, ಸಮೂಹ ಮಾಧ್ಯಮದ ಮೇಲೆ ಆದಂತ ತೊಂದರೆಗಳನ್ನ, ಆಗ ನಡೆದಂತ ಚುನಾವಣೆ, ಭೂಗತ ಹೋರಾಟ, ಅವತ್ತಿನ ಕ್ರಾಂತಿಯ ಪರಿಕಲ್ಪನೆ, ಪ್ರಜಾಪ್ರಭುತ್ವ, ತುರ್ತು ಪರಿಸ್ಥಿತಿ ಕಾಲದಲ್ಲಾದ ಇತರ ಆರ್ಥಿಕ, ಸಾಮಾಜಿಕ, ಸಾಂವಿಧಾನಿಕ ಬದಲಾವಣೆಗಳನ್ನ ತೀವ್ರವಾದ ಭಾವೋದ್ವೇಗದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತವೆ. ಅದ್ರ ಜೊತೆಗೆ ಅಂಕಿ ಅಂಶಗಳ ಮೂಲಕ ಮತ್ತೆ ಇತರ ದಾಖಲೆಗಳನ್ನ ಒದಗಿಸುವ ಮೂಲಕ ಅವರು ಕೊಡ್ತಾ ಇರುವಂತ ಘಟನೆಗಳ ವಿವರಣೆಗೆ ಖಚಿತತೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಈ ಸಂಬಂಧಪಟ್ಟಂತೆ ಹೆಚ್ಚು ಕೃತಿಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಕನ್ನಡ ಭಾಷೆಯಲ್ಲಿ ಕಾಣಿಸ್ಕೊಳ್ಳುವಂತ ಕೃತಿಯಲ್ಲೂ ಕೂಡ ಇದನ್ನೇ ನಾವು ಕಾಣಬಹುದು. ಇದರ ಛಾಯೆ ತುಂಬಾ ದಟ್ಟವಾಗಿ ಕನ್ನಡ ಭಾಷೆಯಲ್ಲೂ ಕಾಣಿಸ್ಕೊಳ್ತಾ ಹೋಗುತ್ತೆ. ಕರ್ನಾಟಕದ ಭೂಗತ ಹೋರಾಟಕ್ಕೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಬಂದಿರುವಂತ ಬಹುತೇಕ ಎಲ್ಲ ಕೃತಿಗಳಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಅಂಶ ಅಂದ್ರೆ ಹೂವೆ ಶೇಷಾದ್ರಿ ಅವರ ಬುಗಿಲು ಕೃತಿಯಲ್ಲಿರುವಂತ ಅಂಕಿ ಅಂಶಗಳನ್ನೇ ಮತ್ತೆ ಮತ್ತೆ ಬಳಸ್ಕೊಂಡಿರೋದು. ಆದ್ರೆ ಆ ಕೃತಿಯಲ್ಲಿರೋ ಅಂಕಿ ಅಂಶವನ್ನ ಪರಿಶೀಲಿಸೋದಿಕ್ಕೆ ನಮಗ್ ಬೇರೆ ಯಾವುದೇ ರೀತಿಯಂತ ಆಕರಗಳು ಸಿಗೋದೇ ಇಲ್ಲ. ಒಟ್ನಲ್ಲಿ ಇದನ್ನ ಹೇಗ್ ನೋಡಬಹುದು ಅಂದ್ರೆ, ಒಂದು ಸುವ್ಯವಸ್ಥಿತವಾದ ಭೂಗತ ಚಾಲ ಇತ್ತು, ಅದು ಹೋರಾಟವನ್ನ ನಡೆಸ್ತಿತ್ತು ಅಂತ ನೋಡ್ಬೋದು. ಆದ್ರೆ ಅಲ್ಲಿರೋ ಅಂಕಿ ಅಂಶಗಳನ್ನ ಆಸ್ ಇಟ್ ಈಸ್ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ತುರ್ತು ಪರಿಸ್ಥಿತಿ ಕಾಲಘಟ್ಟವನ್ನ ನಾನು ಆಗ್ಲೇ ಹೇಳ್ದಂಗೆ ನೇರವಾಗಿ ನೋಡೋದಕ್ಕಿಂತ ಮೊದಲು ಆ ಕಾಲಘಟ್ಟವನ್ನ 70ರ ದಶಕದ ಒಂದು ಭಾಗವಾಗಿ ಮತ್ತೆ ಅದನ್ನ ಆಡಳಿತವನ್ನ ನಡೆಸ್ತಾ ಇದ್ದಂತ ಆ ಸಂದರ್ಭದ ಮುಖ್ಯಮಂತ್ರಿಯಾದ ದೇವರಾಜ ಅರಸು ಅವರ ಘಟನೆಗಳನ್ನ ಒಂದು ಸಲ ಒಟ್ಟಿಗೆ ಅವಲೋಕನ ಮಾಡಿದ್ರೆ ಆ ಕಾಲಘಟ್ಟದ ವಿವಿಧ ಆಯಾಮಗಳನ್ನ ಗುರುತಿಸೋದು ಸುಲಭ ಆಗತ್ತೆ. ಭಾರತವನ್ನ ಆ ಸಂದರ್ಭದಲ್ಲಿ ಗಮನಿಸೋದಾದ್ರೆ 1971ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಜೃಂಭಣೆಯಿಂದ ಗೆದ್ದು ಬಂದಿರತ್ತೆ.
ಆದ್ರೆ ಆ ನಂತರ ತಕ್ಷಣನೇ ಅದರ ಬಗೆಗಿನ ಎಲ್ಲ ಭರವಸೆಗಳು ಕೂಡ ಕರಗೋದಕ್ ಶುರು ಆಗಿರುತ್ತೆ. ಜನರಲ್ಲಿ ಅಸಮಾಧಾನ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಬಂದ್, ಮುಷ್ಕರ, ಗೇರಾವ್ ಮತ್ತಿತರಗಳು ಅಧಿಕಗೊಳ್ತಾ ಹೋಗ್ತಾ ಇರ್ತವೆ. 1974 ಹೊತ್ತಿಗೆ ಇದೆಲ್ಲವೂ ಸೇರ್ಕೊಂಡು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಜೆಪಿ ಚಳುವಳಿಯಾಗಿ ರೂಪುಗೊಳ್ಳುತ್ತೆ. ಆ ಚಳುವಳಿ ತೀವ್ರತೆಯನ್ನ ಹೊಂದುತ್ತಾ ಇರುವಂತ ಸಂದರ್ಭದಲ್ಲೇ 1975 ಜೂನ್ ನಲ್ಲಿ ಅಲಹಾಬಾದ್ ಹೈಕೋರ್ಟ್ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರ ವಿರುದ್ಧ ತೀರ್ಪನ್ನ ನೀಡುತ್ತೆ. ಆ ತೀರ್ಪು ತಕ್ಷಣ ತುರ್ತು ಪರಿಸ್ಥಿತಿ ಜಾರಿಯಾಗೋದಿಕ್ಕೆ ಕಾರಣ ಆಗತ್ತೆ. ಇದೇ ಸಂದರ್ಭದ ಕರ್ನಾಟಕವನ್ನ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವರು ಕೈಗೊಂಡಿದ್ದಂತ ಸಾಮಾಜಿಕ ಆರ್ಥಿಕ ನೀತಿಗಳ ಪ್ರಭಾವ ಇಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿ ಪ್ರತಿಭಟನೆಗಳು ತೀವ್ರ ಆಗೋದಿಕ್ಕೆ ಬಿಡೋದಿಲ್ಲ. ಮತ್ತೆ 1970ರ ದಶಕದ ಆರಂಭದ ವೇಳೆಗೆ ರಾಜ್ಯದಲ್ಲಿ ಸಾಮಾಜಿಕ ರಾಜಕಾರಣದ ಒಂದು ಹೊಸ ಅಲೆ ಆರಂಭ ಆಗಿತ್ತು. ಅದು ಸಾಮಾಜಿಕ ತಳಹದಿಯ ಮೇಲೆ ನಾಯಕತ್ವವನ್ನ ರೂಪಿಸುವಂತ ಪ್ರಯತ್ನದ ಭಾಗವಾಗಿ ಹಿಂದುಳಿದ ಸಮುದಾಯದ ಜನರನ್ನ ರಾಜಕಾರಣದ ನೆಲೆಯಲ್ಲಿ ಒಂದುಗೂಡಿಸುವಂತ ಕೆಲಸ ಕೂಡ ಮಾಡ್ತಾ ಇತ್ತು. ಆ ಅರಸು ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ವಿವಿಧ ಮುಖಗಳು ಏನಿದಾವೆ ಆಗ ಆರಂಭ ಆಗಿದ್ದು ಅದು ಈಗ್ಲೂ ಕೂಡ ಕಾಣಿಸ್ಕೊಳ್ಳೋದನ್ನ ನಾವು ನೋಡಬಹುದು. 1972ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಗಿ ಆ ಸಂದರ್ಭದಲ್ಲಿ ಒಂದು ಹೊಸ ಅಲೆಯನ್ನ ನಾವು ನೋಡ್ಬೋದು. ಅರಸು ಅವರು ಆ ಸಂದರ್ಭದಲ್ಲಿ ಪ್ರಬಲ ಜಾತಿಗಳ ರಾಜಕೀಯವನ್ನ ಬೆಳವಣಿಗೆಯಲ್ಲಿ ಸ್ಥಿತ್ಯಂತರವನ್ನ ಮಾಡ್ತಾರೆ. ಅಲ್ಲಿವರೆಗೆ ಲಿಂಗಾಯತರು ಮತ್ತೆ ಒಕ್ಕಲಿಗ ಸಮುದಾಯಗಳ ಪ್ರಾಧಾನ್ಯತೆಯನ್ನ ನೋಡಿದ್ರೆ ಇದರ ದಿಕ್ಕು ಬದಲಾಗಿ ಅಲ್ಲಿ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು ಆಡಳಿತದಲ್ಲಿ ಪಾಲ್ಗೊಳ್ಳುವಂತದ್ದು ಇದಕ್ಕೆ ಹೆಚ್ಚಿನ ಅವಕಾಶವನ್ನ ಮಾಡ್ಕೊಡ್ತಾರೆ. ಇದರಿಂದ ಅಧಿಕಾರ ವಿಕೇಂದ್ರೀಕರಣದ ಪ್ರಕ್ರಿಯೆ ಅರಸರ ಕಾಲದಲ್ಲಿ ಆರಂಭ ಆಗತ್ತೆ. ಮತ್ತೊಂದು ರೀತಿಯಲ್ಲಿ ಇದು ಪ್ರಜಾಪ್ರಭುತ್ವದ ವಿಸ್ತರಣೆ ಕೂಡ ಆಗಿತ್ತು. ಇದಕ್ಕೆ ಪೂರಕವಾಗಿಯೇ ಸಮಕಾಲೀನವಾಗಿ ಕೈಗೊಂಡಂತ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಸಹ ಸಮಾಜದೊಳಗೆ ಹೊಸ ಚಲನೆಗೆ ಕಾರಣ ಆಗತ್ತೆ. ಈ ದಿಸೆಯಲ್ಲಿ ಭೂ ಸುಧಾರಣಾ ಕಾಯ್ದೆ, ಹಾವನೂರು ವರದಿ ಜಾರಿ ಮತ್ತೆ 20 ಅಂಶಗಳ ಕಾರ್ಯಕ್ರಮವನ್ನ ನೋಡ್ಬೋದು. ಇದು ಬಹುಸಂಖ್ಯಾತರ ಅಥವಾ ತಳ ಸಮುದಾಯದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಸಹಕಾರಿಯಾಗಿತ್ತು. ಆ ಸಂದರ್ಭದ ರಾಷ್ಟ್ರ ರಾಜಕಾರಣವನ್ನ ಗಮನಿಸಿದಾಗ ಅರಸು ಅವರ ಸರ್ಕಾರ ತಂದಂತ ಕಾರ್ಯಕ್ರಮಗಳು ಸಂಪೂರ್ಣ ಹೊಸದಾಗಿ ಏನಿರ್ಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇದ್ದಂತ ಕಾರ್ಯಕ್ರಮಗಳನ್ನೇ ಅವು ಹೆಚ್ಚಿನ ಉತ್ತಮ ರೀತಿಯಲ್ಲಿ ಇಲ್ಲಿ ಅನುಷ್ಠಾನ ಮಾಡುವಂತ ಕೆಲಸವನ್ನ ಅರಸು ಅವರು ಮಾಡಿರ್ತಾರೆ. ಇದು ಇಲ್ಲಿರುವಂತ ಪ್ರಗತಿಪರ ಹೋರಾಟಗಾರರು ಏನಿದ್ರು ಆ ಸಂದರ್ಭದಲ್ಲಿ ಅವರ ಮನಸ್ಸನ್ನ ಗೆದ್ದಿತ್ತು. ಜೊತೆಗೆ ಪ್ರಾದೇಶಿಕವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಪ್ರಬಲ ಆಗೋದಿಕ್ಕೆ ಅದು ಸಹಕಾರಿಯಾಗತ್ತೆ. ಇದೇ ಸಂದರ್ಭದಲ್ಲಿ ಬಂದಂತ ಹಾವನೂರು ವರದಿ ಜಾರಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಕಾರ್ಯಕ್ರಮಗಳು ಕೂಡ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಹೊಸ ಆಯಾಮ ನೀಡುತ್ತೆ. ಕರ್ನಾಟಕದ ಪ್ರಾದೇಶಿಕ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳು ಹೊಸ ಸ್ವಾತಂತ್ರ್ಯ ಪಡೆಯೋದಿಕ್ಕೆ, ಅದರಲ್ಲೂ ವಿಶೇಷಿತವಾಗಿ ಸಂಘಟಿತರಾಗಲು ಅವ್ರಿಗೆ ಬೇಕಾದ ಬೇಡಿಕೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕೋದಿಕ್ಕೆ ಸಾಧ್ಯ ಆಗತ್ತೆ. ಇದು ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳಿಂದ ಹಿಂದೆ ಉಳಿದಿದ್ದ ಒಂದು ವಿಶಾಲವಾದ ಸಮುದಾಯ ಏನಿತ್ತು ಅವರಲ್ಲಿ ರಾಜಕೀಯ ಪ್ರಜ್ಞೆ ಬೆಳೆಸೋ ಕೆಲಸ ಮತ್ತೆ ಅವರಿಗೆ ಅವುಗಳನ್ನ ಒದಗಿಸ್ಕೊಡುವಂತ ಕೆಲಸವನ್ನು ಕೂಡ ಮಾಡತ್ತೆ. ಇದರ ಪರಿಣಾಮವಾಗಿ ಮುಂದಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಯಾವುದೇ ಪಕ್ಷ ಕೂಡ ಆಡಳಿತಕ್ಕೆ ಬಂದ್ರು ಅರಸು ಅವರು ಹಾಕಿಕೊಟ್ಟಂತ ಈ ಸೂತ್ರ ಏನಿದೆ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕೋದಿಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ಈ ಮಧ್ಯದಲ್ಲೇ ಕರ್ನಾಟಕ ನಾಮಕರಣ ಮತ್ತೆ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯಾಗಿ ಜಾರಿಗೊಳಿಸಿದ್ದು ಸಹ ಕನ್ನಡ ಭಾಷಾ ಹೋರಾಟಗಾರರನ್ನ ಪ್ರಸನ್ನಗೊಳಿಸಿತ್ತು. ಇನ್ನು ಇವುಗಳ ಮಧ್ಯ ತುರ್ತು ಪರಿಸ್ಥಿತಿ ಪೂರ್ವದಲ್ಲಿ ನಡೆದಂತ ಜೆಪಿ ಚಳುವಳಿ ಏನಿದೆ ಅದನ್ನ ನೋಡೋದಾದ್ರೆ, ಜೆಪಿ ಚಳುವಳಿ ಆರಂಭವಾದ ಸಂದರ್ಭದಲ್ಲಿ ಅದರಲ್ಲಿ ಸರ್ವೋದಯವಾದಿ ಸಮಾಜವಾದಿಗಳ ಪಾಲ್ಗೊಳ್ಳಿಕೆ ಜಾಸ್ತಿ ಇತ್ತು ಆರಂಭದಲ್ಲಿ. ಕ್ರಮೇಣ ಇದರಲ್ಲಿ ಇತರ ವಿರೋಧ ಪಕ್ಷಗಳಾದಂತ RSS ಮತ್ತೆ ಸಮಾನ ಮನಸ್ಕ ಗುಂಪುಗಳು, ಸಂಸ್ಥಾ ಕಾಂಗ್ರೆಸ್, ಸ್ವತಂತ್ರ ಪಕ್ಷ ಮೊದಲಾದ ಘಟಕಗಳ ಕೂಡ ಪಾಲ್ಗೊಳ್ಳುವುದು ಹೆಚ್ಚಾಗ್ತಾ ಹೋಗುತ್ತೆ. ಈ ಪಕ್ಷಗಳು ಭೂ ಸುಧಾರಣಾ ನೀತಿ, ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳ ಕುರಿತು ತಮ್ಮದೇ ಆದಂತ ಭಿನ್ನ ನಿಲುವನ್ನ ಹೊಂದಿದ್ದನ್ನ ನಾವು ನೋಡ್ಬೋದು. ರಾಜ್ಯದಲ್ಲೂ ಕೂಡ ಇದೇ ಬೆಳವಣಿಗೆಯನ್ನ ನಾವು ಕಾಣ್ತೀವಿ.
ಹಾಗೇನೇನೆ ರಾಜ್ಯದಲ್ಲಿ ಈ ಹೋರಾಟಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಕಾಣಿಸ್ಕೊಂಡ್ರು ಕೂಡ ತುಂಬಾ ವ್ಯಾಪಕವಾಗಿ ಜೆಪಿ ಚಳುವಳಿ ಹರಡೋದಿಲ್ಲ. ಈ ಕಾಲದಲ್ಲಿ ಈ ಚಳುವಳಿ ಜೊತೆಗೆ ಕಂಡು ಬರುವಂತ ಬೇರೆ ಬೇರೆ ಚಳುವಳಿಗಳು ಅಂದ್ರೆ ಜಾತಿ ವಿನಾಶ ಚಳುವಳಿ, ದಲಿತ ಕ್ರಿಯಾ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಸಾಹಿತ್ಯಕ ವಲಯದಲ್ಲಿ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟ ಇವೆಲ್ಲವೂ ಸಂಘಟಿತವಾಗಿದ್ದು ಅವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಹೋರಾಟಗಳನ್ನ ಸಮಾನತೆಗಾಗಿ ಮಾಡ್ತಾ ಇದ್ದಿದ್ದನ್ನ ನಾವು ನೋಡ್ಬೋದು. ಈ ಹೋರಾಟದಲ್ಲಿದ್ದ ಬಹುತೇಕರು ಜೆಪಿ ಚಳುವಳಿಯಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಇಂತಹ ಅನೇಕ ಸಮಿತಿಗಳ ಜೊತೆಗೆ ಕರ್ನಾಟಕ ನವನಿರ್ಮಾಣ ಸಮಿತಿ ಮತ್ತೆ ನವನಿರ್ಮಾಣ ಕ್ರಾಂತಿ ಅನ್ನುವಂತ ಪಕ್ಷಗಳು ಕೂಡ ಸಮಿತಿಗಳು ಕೂಡ ಅದರಲ್ಲಿ ಕಾರ್ಯನಿರ್ವಹಿಸೋದನ್ನ ನೋಡ್ತೀವಿ. ಇಲ್ಲಿ ಸಹ ಆರಂಭದಲ್ಲಿ ಸಮಾಜವಾದಿ ಯುವಜನ ಸಭಾ, ನವನಿರ್ಮಾಣ ಕ್ರಾಂತಿ ಮತ್ತು ಜೆಪಿ ಚಳುವಳಿಯ ನೇತೃತ್ವವನ್ನು ವಹಿಸುತ್ತೆ. ಆದ್ರೆ ಈ ಜೆಪಿ ಚಳುವಳಿ ನಗರ ಕೇಂದ್ರಿತವಾಗಿದ್ದು ಸಮಾಜದ ಕೆಲವು ವಲಯಗಳಲ್ಲಿ ಮಾತ್ರ ಹರಡಿದ್ದನ್ನ ನಾವು ನೋಡಬಹುದು. 1975 ಮೇ 14ರಿಂದ 18ರವರೆಗೆ ಖುದ್ದಾಗಿ ಜಯಪ್ರಕಾಶ್ ನಾರಾಯಣ ಅವರೇ ಇಲ್ಲಿ ಪ್ರವಾಸ ಕೈಗೊಂಡಿರ್ತಾರೆ ಜೆಪಿ ಚಳುವಳಿಯನ್ನ ವಿಸ್ತರಿಸುವ ನೆಲೆಯಲ್ಲಿ. ಈ ಸಂದರ್ಭದಲ್ಲಿ ಅವರು ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಮೊದಲಾದ ಸ್ಥಳಗಳಿಗೆ ಭೇಟಿ ಕೊಟ್ಟಿರ್ತಾರೆ. ಜೆಪಿ ಚಳುವಳಿಯಿಂದ ಪ್ರಭಾವಿತಗೊಂಡಿದ್ದ ಈ ನಗರ ಕೇಂದ್ರಗಳು ಏನಿದ್ವು, ಈ ನಗರ ಕೇಂದ್ರಗಳೇ ಮುಂದೆ ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿದ್ದ ಪ್ರದೇಶಗಳಾಗಿದ್ವು. ಹಾಗೆ ಈ ಸಂಘಟನೆಗಳು ಮತ್ತೆ ಇದರ ಕಾರ್ಯಚಟುವಟಿಕೆಗಳು ಇದೆಲ್ಲ ಕೂಡ ಬಿಹಾರದ ಮಾದರಿಯಲ್ಲಿ ಕಾಣಿಸ್ಕೊಳ್ಳೋದನ್ನ ನಾವು ಗುರುತಿಸಬಹುದು. ಇವುಗಳನ್ನ ಗಮನಿಸ್ತಾ ತುರ್ತು ಪರಿಸ್ಥಿತಿ ಹೋರಾಟ, ಅದರ ಪ್ರತಿಭಟನೆಗಳ ಸ್ವರೂಪವನ್ನ ಗಮನಿಸೋಣ. ತುರ್ತು ಪರಿಸ್ಥಿತಿ ಹೋರಾಟ ಮತ್ತೆ ಪ್ರತಿಭಟನೆಗಳನ್ನ ನೋಡ್ಬೇಕಾದ್ರೆ ಇಲ್ಲಿ 2 ವಲಯಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಒಂದು ರಾಜಕೀಯ ವಲಯ, ಮತ್ತೊಂದು ರಾಜಕೀಯೇತರ ವಲಯ. ಇಲ್ಲಿ ರಾಜಕೀಯ ವಲಯ ಅಂದಾಗ ಯಾವುದಾದರೂ ರಾಜಕೀಯ ಪಕ್ಷಗಳ ಜೊತೆಗೆ ತಮ್ಮ ಸಂಪರ್ಕವನ್ನ ಇಟ್ಕೊಂಡಿದ್ದಂಥವ್ರು. ರಾಜಕೀಯೇತರ ಅಂದಾಗ ಸಮೂಹ ಮಾಧ್ಯಮಗಳು ಅಂತ ಗುರುತಿಸುವಂತ ಅಥವಾ ಬೇರೆ ಬೇರೆ ಚಿಂತನಾ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರು, ಇವ್ರನ್ನ ನೋಡ್ತಾ ಹೋಗ್ತೀವಿ. ಈ 2 ವಲಯದಲ್ಲಿ ಕಾಣಿಸ್ಕೊಳ್ಳುವಂತ ಸಾಮಾನ್ಯವಾದ ಲಕ್ಷಣಗಳೇನು ಅಂದ್ರೆ ಅವರು ಶಿಕ್ಷಿತರಾಗಿದ್ರು ಮತ್ತೆ ಮಧ್ಯಮ ವರ್ಗದವರಾಗಿದ್ರು. ಇವರು ಪ್ರತಿಭಟನಾಕಾರರು ಅವರ ಸೈದ್ಧಾಂತಿಕ ಧೋರಣೆ ಏನಿದೆ ಅದರ ನೆಲೆಯಲ್ಲೇನೆ ತಮ್ಮ ವಲಯದಲ್ಲೇ ಕೆಲಸ ಮಾಡ್ತಿರ್ತಾರೆ. ತಮ್ಮ ವಲಯಗಳನ್ನ ಬಿಟ್ಟು ಹೊರ ಹೋಗಿ ಕೆಲಸ ಮಾಡೋದು ಬಹಳ ಕಡಿಮೆ ಕಾಣಿಸ್ಕೊಳ್ಳುತ್ತೆ. ಕೆಲವು ಸಂದರ್ಭದಲ್ಲಿ ಎಡಪಂಥೀಯರು ಮತ್ತೆ ಬಲಪಂಥೀಯ ಸೈದ್ಧಾಂತಿಕತೆ ಇರುವಂತವ್ರು ತಮ್ಮ ಭಿನ್ನತೆಯನ್ನ ಮೀರಿ ತುರ್ತು ಪರಿಸ್ಥಿತಿಯಲ್ಲಿ ಒಟ್ಟಾಗಿ ಹೋರಾಟ ಮಾಡಿರೋ ಹಾಗೆ ಕಾಣಿಸುತ್ತೆ. ಆದ್ರೆ ಅದು ಒಂದು ಮಟ್ಟಕ್ಕೆ ಮಾತ್ರ ಇದ್ದು ಪೂರ್ಣವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಈ ಹಂತದಲ್ಲಿ ಕಾಣಿಸ್ಕೊಳ್ಳುವಂತ ವಲಯ ಏನಿದೆ ಅದು ಮಧ್ಯಪಂಥೀಯ ಧೋರಣೆಯ ಪ್ರಗತಿಪರ ಚಿಂತಕರು. ಇವರಿಗೆ ಪ್ರತಿಭಟನೆ ಹೆಚ್ಚು ಮುಖ್ಯ ಆಗಿರುತ್ತೆ ಹೊರತು ಸೈದ್ಧಾಂತಿಕ ನಿಲುವುಗಳಾಗಿರೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಶಾಸನ ಸಭೆಗಳಲ್ಲಿ ರಾಜಕೀಯ ವಲಯದಲ್ಲಿ ಕಾಣಿಸ್ಕೊಳ್ಳುವಂತ ಪ್ರತಿಭಟನೆಗಳನ್ನ ನೋಡೋದಾದ್ರೆ ಶಾಸನ ಸಭೆಯಲ್ಲಿ ಆಡಳಿತ ಪಕ್ಷದ ಕೆಲವರು ಹಾಗೂ ವಿರೋಧ ಪಕ್ಷದ ಕೆಲವರು ಕೂಡ ಹೋರಾಟ ಮಾಡಿರೋದು ನೋಡ್ಬೋದು. ಆದ್ರೆ ಅದು ಸಣ್ಣ ಪ್ರಮಾಣದಲ್ಲಿತ್ತು. ಈ ಹೋರಾಟ ಕರ್ನಾಟಕದ ರಾಜ್ಯ ಶಾಸಕಾಂಗ ಮತ್ತು ವಿಧಾನ ಪರಿಷತ್ನ ಚರ್ಚೆಗಳಲ್ಲಿ ದಾಖಲಾಗಿದೆ. ಇವರು ಪ್ರತಿಭಟನೆಗೆ ಬಳಸ್ತಾ ಇದ್ದಂತ ಕೆಲವು ತಂತ್ರಗಳನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ತಂತ್ರಗಳು ಅಂದ್ರೆ ಅವರು ಸಾಮಾನ್ಯವಾಗಿ ಇತಿಹಾಸವನ್ನ ಬಳಸ್ಕೊಳ್ತಾ ಇದ್ರು. ಉದಾಹರಣೆಗೆ ಭಗತ್ ಸಿಂಗ್, ರಾಣಾ ಪ್ರತಾಪ್ ಸಿಂಗ್ ಇನ್ನಿತರ ಸ್ವತಂತ್ರ ಹೋರಾಟಗಾರರೇನಿದ್ದಾರೆ ಅವ್ರ ವಿಚಾರಗಳನ್ನ ಶಾಸನ ಸಭೆಯಲ್ಲಿ ಓದೋದು, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಮ್ಮೆ ಕೋಣಂದೂರು ಲಿಂಗಪ್ಪನವರು ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಇತಿಹಾಸದ ಮತ್ತೊಂದು ಕರಾಳ ದಿನ ಇದು ಅಂತ ಹೇಳ್ತಾರೆ. ಹಾಗೆ ಪ್ರಜಾಪ್ರಭುತ್ವ ಕುರಿತಂತೆ ಕವಿತೆಯನ್ನ ಓದ್ತಾರೆ. ಇಂಥ ಸಣ್ಣ ವಿಚಾರ ಅಲ್ಲ ದೊಡ್ಡ ಪ್ರತಿಭಟನೆನ ಅಂತ ನಮ್ಗೆ ಇವಾಗ ಅನ್ಸತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ, ಪ್ರತಿಭಟನೆ, ಪ್ರಜಾಪ್ರಭುತ್ವದಂತ ಪದಗಳನ್ನ ಬಳಸೋದು ತುಂಬಾ ದೊಡ್ಡ ಪ್ರತಿಭಟನೆಗಳೇ ಆಗಿತ್ತು. ಮತ್ತೆ 1942ನೇ ಸಂವಿಧಾನ ತಿದ್ದುಪಡಿ ಸಂದರ್ಭದಲ್ಲಿ ವಿರೋಧ ಪಕ್ಷದ ಎಲ್ಲಾ ಸದಸ್ಯರು ಕೂಡ ಅದನ್ನು ತಿರಸ್ಕರಿಸಿ ಹೊರಗಡೆ ಬರೋದನ್ನ ನೋಡ್ತೀವಿ. ಮತ್ತೆ ಆಡಳಿತ ಪಕ್ಷದಲ್ಲೇ ಇದ್ದಂತ ಕಾಗೋಡು ತಿಮ್ಮಪ್ಪ ಅವರು 1976ರಲ್ಲಿ
ತುರ್ತು ಪರಿಸ್ಥಿತಿಯ ಕೆಲವು ಕಾಯ್ದೆಗಳನ್ನ ವಿರೋಧಿಸಿ ನಾನು ಇದು ಸಾರ್ವಜನಿಕವಾಗಿ ಈ ಕಾಯ್ದೆಯನ್ನ ವಿರೋಧಿಸ್ತೇನೆ, ಪ್ರಜಾಪ್ರಭುತ್ವ ಮತ್ತು ಮೌಲ್ಯವನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಮಸೂದೆಯನ್ನ ವಾಪಸ್ ತಗೋಬೇಕು ಅಂತ ಹೇಳ್ತಾರೆ. ಇದು ಕೂಡ ತುಂಬಾ ದೊಡ್ಡದಾಗಿರುವಂತ ವಿಚಾರ. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿ ಇರುವಂತವ್ರು ಮಾತಾಡೋದು ಅಂದ್ರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ. ಮತ್ತೆ 44ನೇ ತಿದ್ದುಪಡಿ ಏನಿದೆ ಸಂವಿಧಾನಕ್ಕೆ, ಅದು ಚುನಾವಣೆಯನ್ನ ಮುಂದಕ್ಕೆ ಹಾಕುವಂತ ಕೆಲಸ ಮಾಡುತ್ತೆ. ಅಲ್ಲಿ ಅಷ್ಟೊತ್ತಿಗೆ 71ರಲ್ಲಿ ಚುನಾವಣೆ ನಡೆದು 5 ವರ್ಷಗಳಾಗಿದ್ರಿಂದ ಹೊಸ ಚುನಾವಣೆ ಬಂದ್ರೆ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ಬದಲು ಹೊಸ ಸರ್ಕಾರ ಬರೋ ಸಾಧ್ಯತೆ ಏನಿತ್ತು, ಅದನ್ನ ಈ ಹೊಸ ತಿದ್ದುಪಡಿ ತೆಗೆದುಹಾಕುವಂತ ಪರಿಸ್ಥಿತಿ ಆಗತ್ತೆ. ಇದು ಭಾರತದಲ್ಲಿ ಪೂರ್ಣವಾಗಿ ಪ್ರಜಾಪ್ರಭುತ್ವ ಅನ್ನೋದು ಮರ್ತು ಹೋಗುತ್ತೇನೋ ಅನ್ನೋ ಹಾಗೆ ಕಾಣಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ಬರೀ ವಿರೋಧ ಪಕ್ಷದವ್ರು ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿದ್ದಂತ ಆಡಳಿತ ಪಕ್ಷದ ಸದಸ್ಯರಾದ ಕಾಗೋಡು ತಿಮ್ಮಪ್ಪ, BB ಕಕ್ಕಿಲಾಯ್ ಮೊದಲಾದವರು ಶಾಸನ ಸಭೆಯಿಂದ ಹೊರಗೆ ಬಂದು ಈ ತಿದ್ದುಪಡಿ ಜಾರಿಗೆ ತರೋದನ್ನ ವಿರೋಧಿಸ್ತಾರೆ. ಆದ್ರೆ ಅವರಿಗೆ ಸಾಂಕೇತಿಕವಾಗಿ ವಿರೋಧ ಮಾಡ್ಲಿಕ್ಕೆ ಮತ್ತೆ ಅದರಿಂದ ಹೊರಗೆ ಬರಕ್ಕೆ ಹೆಚ್ಚಂದ್ರೆ ಮಾತಾಡ್ಲಿಕ್ಕೆ ಇಷ್ಟೇ ಆಗ್ತಾ ಇದ್ದಿದ್ದು. ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಕಾಲದಲ್ಲಿ ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡೋದೇನೆ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನ ಪ್ರತಿಭಟಿಸಿದ ರೀತಿಯಲ್ಲಿ ಪರಿಗಣಿಸ್ಬೇಕಾಗತ್ ನಾವು. ಮತ್ತೊಂದ್ ಕಡೆ ಇನ್ನೊಂದು ವಿಶೇಷತೆಯನ್ನು ನಾವು ಗುರುತಿಸ್ಬೋದು. ಕೆಲ ಸಮುದಾಯಗಳು ಈ ವಿಷಯಗಳಿಗೆ ಅಂದ್ರೆ JP ಚಳುವಳಿ ಆಗ್ಲಿ, ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟಗಳಾಗ್ಲಿ, ಅವ್ರಿಗೆ ಇದ್ಯಾವುದು ಬಹಳ ಮುಖ್ಯವಾದ ವಿಚಾರಗಳೇ ಆಗಿರೋದಿಲ್ಲ. ಅವರು ಇದ್ಯಾವುದಕ್ಕೂ ತೀವ್ರವಾಗಿ ಸ್ಪಂದಿಸುವಂತ ಕೆಲಸ ಕೂಡ ಮಾಡೋದಿಲ್ಲ. ಇದು ಯಾಕೆ ಅಂತ ನೋಡಿದಾಗ ಅಲ್ಲಿ ತನಕ ಸ್ವತಂತ್ರ ಬಂದ ಅಷ್ಟು ವರ್ಷಗಳಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ, ಸ್ವಾತಂತ್ರ್ಯನೂ ಇರುತ್ತೆ, ಆದ್ರೆ ಅಧಿಕಾರದ ವಿಕೇಂದ್ರೀಕರಣ ಕೆಳ ಹಂತದವರೆಗೆ ಹೋಗೇ ಇರೋದಿಲ್ಲ. ಆ ಹಂತ ಕರ್ನಾಟಕದಲ್ಲಿ ತಗೊಂಡಾಗ ದೇವರಾಜ ಅರಸು ಕಾಲದಲ್ಲಿ ನಡೀತಾ ಇರತ್ತೆ. ಆದ್ರೆ ಅವರಿಗೆ ಇಲ್ಲಿ ಮಾತಾಡ್ತಿರೋ ಮಾತುಗಳು ಮೇಲ್ನೋಟಕ್ಕೆ ಅನಿಸ್ತಿದ್ದು ಅವ್ರಿಗೆ ಇದ್ಯಾವುದು ಮುಖ್ಯವಾದ ವಿಚಾರವಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ಮತ್ತೆ ರಾಷ್ಟ್ರೀಯ ವಲಯದಲ್ಲಿ ಕಂಡುಬರ್ತಿದ್ದ JP ಚಳವಳಿಯ ಕರ್ನಾಟಕದ ವಿರೋಧ ಪಕ್ಷ ಸ್ಪಂದಿಸಿದ್ರು ಅದು ತೀವ್ರತೆ ಪಡೆದುಕೊಳ್ಳಲ್ಲ. ಹಾಗೇನೆ ಅದರಲ್ಲಿ ಬಹುತೇಕರು ಇದ್ದವರು ಸಮಕಾಲೀನ ಇತರ ಹೋರಾಟಗಳಲ್ಲೂ ಇದ್ರು. ಇವರೆಲ್ಲರಿಗೂ ಈ ಹೋರಾಟಗಳಿಗೆ ಪೂರಕವಾಗಿ ಅರಸರ ಕಾರ್ಯಕ್ರಮಗಳು ಕೂಡ ರೂಪುಗೊಳ್ತಾ ಇದ್ದಿದ್ರಿಂದ ಆ ಹೋರಾಟಗಾರರು JP ಚಳುವಳಿ ಸಂದರ್ಭದಲ್ಲಾಗಿರ್ಬಹುದು ಅಥವಾ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಾಗಿರ್ಬೋದು ವಿರೋಧವನ್ನ ವ್ಯಕ್ತಪಡಿಸಿದಾಗ ಅದ್ರ ಬಗ್ಗೆ ಮಾತನಾಡಿದಾಗ ಅವರ ಧ್ವನಿ ಹೊರಗಡೆ ಹೆಚ್ಚಾಗಿ ಕೇಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇದೇ ಸಂದರ್ಭದಲ್ಲಿ ಮುಖ್ಯವಾಗಿರುವಂತ ಮತ್ತೊಂದು ವಿಚಾರ ಅಂದ್ರೆ ಭೂಮಿ ರಾಜಕಾರಣ. ಭೂಮಿ ರಾಜಕಾರಣಕ್ಕೂ ಇದಕ್ಕೂ ಒಂದ್ ರೀತಿ ಪರೋಕ್ಷ ಸಂಬಂಧವನ್ನ ನಾವು ಗುರುತಿಸಬಹುದು. JP ಚಳುವಳಿ ಸಮಾಜವಾದಿಗಳ ಪಾಲ್ಗೊಳ್ಳುವಿಕೆ ಆರಂಭದಲ್ಲಿ ಹೆಚ್ಚಾಗಿತ್ತು ಅಂತ ಹೇಳಿದೀನಿ. ಕ್ರಮೇಣ ವಿರೋಧ ಪಕ್ಷಗಳಾದಂತ RSS ಮತ್ತು ಸಹಚರ ಗುಂಪುಗಳು, ಸಂಸ್ಥಾ ಕಾಂಗ್ರೆಸ್, ಸ್ವತಂತ್ರ ಪಕ್ಷ ಮೊದಲಾದವರ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಯ್ತು. ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದಲ್ಲೂ ಕೂಡ ಇವರ ಪ್ರಾಬಲ್ಯ ಹೆಚ್ಚಿತ್ತು. ಇವರೆಲ್ಲರೂ ಕೂಡ ಭೂ ಸುಧಾರಣಾ ನೀತಿ, ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಕ್ರಮಗಳಿಗೆ ಭಿನ್ನವಾದ ನಿಲುವನ್ನ ಹೊಂದಿದ್ರು. ಮತ್ತೆ ತುರ್ತು ಪರಿಸ್ಥಿತಿ ಕೊನೆಗೊಂಡ ನಂತರದಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳಿಂದ ಈ ಭೂ ಸುಧಾರಣೆ ಜಾರಿಗೊಳಿಸುವಂತ ನೀತಿ ಏನಿತ್ತು ಅದು ತಮ್ಮ ಅಜೆಂಡಾಯಿಂದಾನೇ ಕಣ್ಮರೆ ಆಗೋದನ್ನ ನೋಡಬಹುದು. ಮತ್ತೆ ಸ್ವತಂತ್ರ ನಂತರದಿಂದ ಅಲ್ಲಿ ತನಕ ಕೂಡ ಭೂ ಸುಧಾರಣೆಯನ್ನ ಆರ್ಥಿಕ ನೆಲೆಯಲ್ಲಿ ಅವ್ರು ಯಾರು ಗಮನಿಸೋದೇ ಇಲ್ಲ, ಅದನ್ನ ಒಂದು ಸಾಮಾಜಿಕ ನ್ಯಾಯದ ರೂಪದಲ್ಲಿ ನೋಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಗಮನಾರ್ಹವಾದ ವಿಚಾರ. ಕರ್ನಾಟಕದಲ್ಲಿ 1977ರ ಲೋಕಸಭೆ ಚುನಾವಣೆ ಮತ್ತೆ 78ರ ವಿಧಾನಸಭಾ ಚುನಾವಣೆ ಈ ಎರಡರಲ್ಲೂ ಕೂಡ ಗೆಲ್ಲೋದಕ್ಕೆ ಈ ಭೂ ಸುಧಾರಣಾ ಕಾಯ್ದೆಯನ್ನ ಅರಸರು ಜಾರಿಗೆ ತಂದಿದ್ದೇನೆ ಕಾರಣ ಆಗಿರುತ್ತೆ. ಹಾಗೆ ನೋಡಕ್ ಹೋದ್ರೆ ಇಡೀ ದಶಕದಲ್ಲಿ ರಾಷ್ಟ್ರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಭೂ ರಾಜಕಾರಣದ ಪಾತ್ರ ಪರೋಕ್ಷವಾಗಿ ಕಾರ್ಯನಿರ್ವಹಿಸಿರೋದನ್ನ ನಾವು ನೋಡಬಹುದು. ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ಮುಖ್ಯವಾಗಿ ಬಹಳ ರೋಮಾಂಚನಕಾರಿಯಾಗಿ ಕಾಣಿಸ್ಕೊಳ್ಳುವಂತ ಒಂದು ಹಂತ ಅಂದ್ರೆ ಭೂಗತ ಹೋರಾಟ. ಈ ಭೂಗತ ಹೋರಾಟವನ್ನ ನೋಡ್ಬೇಕಾದ್ರೆ ಭೂಗತ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರ ಸೈದ್ಧಾಂತಿಕ ನೆಲೆಗಳ ಆಧಾರದ ಮೇಲೆ ಮುಖ್ಯವಾಗಿ 3 ಪಂಗಡಗಳನ್ನ ನೋಡ್ತೀವಿ. ಒಂದು ಎಡಪಂಥೀಯರು, ಎರಡನೇದು ಸಮಾಜವಾದಿಗಳು ಮತ್ತು ಬಲಪಂಥೀಯರು.
ಎಡಪಂಥೀಯರು ಅಂತ ನೋಡಿದಾಗ ತುರ್ತು ಪರಿಸ್ಥಿತಿ ವಿರೋಧಿ ಪ್ರತಿಭಟನೆ ನೆಲೆಯಲ್ಲಿ ಎಸ್ ನಾಗರಾಜನ್, ಸೂರ್ಯನಾರಾಯಣ ರಾವ್, ಆರ್ ಚಿನ್ನಪ್ಪ, ಎಸ್ ಗುಣಶೀಲನ್, ಎಸ್ ಜಗನ್ನಾಥ್, ಅಮ್ರೇಗೌಡ, VH ಮಾಸ್ತರ್, ಯಶವಂತರಾವ್ ಗೋರ್ಪಡೆ, ಎಲ್ ಸೀತಾಪತಿ, VJK ನಾಯರ್ ಮೊದಲಾದವರು ಸೆರೆವಾಸ ಅನುಭವಿಸ್ತಾರೆ. ಮತ್ತೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಮಾದರಿ ಏನಿತ್ತು ಅದು ಕೇರಳದ ಮಾದರಿಯಾಗಿತ್ತು. ಕೇರಳದಲ್ಲಿ ಯಾವ ಬಗೆಯ ಏನಾದ್ರು ಭೂಗತ ಹೋರಾಟಗಳು, ಚಳುವಳಿಗಳು ರೂಪುಗೊಳ್ತಿತ್ತು ಅದೇ ರೀತಿಯಲ್ಲಿ ನಡೆಯಿತು. ಆದ್ರೆ ಇಲ್ಲಿ ಎಡಪಂಥೀಯರ ಸಂಖ್ಯೆ ಸಣ್ಣದಾಗಿರೋದ್ರಿಂದ ಈ ವಲಯ ಚಿಕ್ಕದಾಗಿತ್ತು. ಇನ್ನು ಸಮಾಜವಾದಿಗಳನ್ನ ಗಮನಿಸೋದಾದ್ರೆ ಸಮಾಜವಾದಿಗಳು ಭಾರತದ ಈ ತುರ್ತು ಪರಿಸ್ಥಿತಿ ಕಾಲದ ಭೂಗತ ಹೋರಾಟದಲ್ಲಿ ಅಹಿಂಸಾತ್ಮಕ ಹೋರಾಟಗಳಲ್ಲಿ ತೊಡಗಿದ್ದವರು. ಅಂದ್ರೆ ಭೂಗತ ಹೋರಾಟ ಅನ್ನೋದು ಸಾಮಾನ್ಯವಾಗಿ ಅಹಿಂಸಾತ್ಮಕವಾಗಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಭಾರತದ ವಿಶೇಷ ಅದು ಹಿಂಸಾತ್ಮಕವಾಗಿ ಕಾಣಿಸ್ಕೊಳ್ಳುತ್ತೆ. ಭಾರತದ ವಿಶೇಷ ಭೂಗತ ಹೋರಾಟ ಅಹಿಂಸಾತ್ಮಕವಾಗಿತ್ತು. ಆದ್ರೆ ಸಮಾಜವಾದಿಗಳ ಒಂದು ಗುಂಪು ಹಿಂಸಾತ್ಮಕವಾಗಿ ತೊಡ್ಕೊಂಡಿದ್ದ ನೋಡ್ತೀವಿ. ಇಲ್ಲಿ ಹಿಂಸಾತ್ಮಕ ಅಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಡೈನಾಮೈಟ್ ಮೂಲಕ ಸ್ಫೋಟಗೊಳಿಸೋದು, ಸರ್ಕಾರಕ್ಕೆ ವಿರೋಧ ಪ್ರದರ್ಶನ ಮಾಡೋದು, ಪೋಸ್ಟ್ ಬಾಕ್ಸು, ರೈಲ್ವೆ ಹಳಿ, ಸೇತುವೆ ಇಂತಹ ವಸ್ತುಗಳನ್ನ ಬಾಂಬ್ ಬಿಟ್ಟು ಅದನ್ನ ಸ್ಫೋಟಗೊಳಿಸೋದು, ಆದ್ರೆ ಜೀವ ಹಾನಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಸಮಾಜವಾದಿಗಳಲ್ಲೇನೆ ಎರಡು ಪಂಗಡ ಇದ್ದು ಬಹುತೇಕ ಸಮಾಜವಾದಿಗಳು ಈ ಮಾರ್ಗವನ್ನ ವಿರೋಧಿಸ್ತಿರ್ತಾರೆ. ಆದ್ರೆ ಜಾರ್ಜ್ ಫರ್ನಾಂಡಿಸ್ ಮತ್ತೆ ಅವರ ಸ್ನೇಹಿತರು ಈ ತರದ ಕಾರ್ಯಗಳಲ್ಲಿ ತೊಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ಬರೋಡಾ ಡೈನಾಮೈಟ್ ಕೇಸ್ ಏನಿದೆ ಅದು ಭಾರತದಲ್ಲಿ ಸಮಾಜವಾದಿಗಳ ಭೂಗತ ಹೋರಾಟವನ್ನ ಹೊರಗ್ ತರೋದಕ್ಕೆ ಮತ್ತೆ ಅದು ಒಂದ್ ಹಂತಕ್ಕೆ ನಿಲ್ಲೋದಕ್ಕೆ ಎರಡಕ್ಕೂ ಕೂಡ ಪ್ರಮುಖ ತಿರುವನ್ನ ಕಾಣಿಸ್ಕೊಳ್ಳುತ್ತೆ. ಕರ್ನಾಟಕದಲ್ಲೂ ಕೂಡ ಈ ತರ ಸ್ಫೋಟಗಳು ಬೆಂಗಳೂರು, ಗುಲ್ಬರ್ಗ, ಬೀದರ್ ಮೊದಲಾದ 4-5 ಕಡೆ ಆಗಿದೆ. ಆದ್ರೆ ಅದರಿಂದ ಅಪಾರ ಹಾನಿ ಆಗಿಲ್ಲ. ಮತ್ತೆ ಕರ್ನಾಟಕದಲ್ಲಿ ಎಸ್ ವೆಂಕಟರಾಮ್, ಬಿ ರಮೇಶ್, ಲಾರೆನ್ಸ್ ಫರ್ನಾಂಡಿಸ್, ಸ್ನೇಹಲತಾ ರೆಡ್ಡಿ, ಕಾಶಿನಾಥ್ ಬೇಲೂರೆ, VP ದೇವಗಳಂಕರ್, ರಾಮ ಆಪ್ಟೆ, JH ಪಟೇಲ್, ಸಾಲೇರ್ ಸಿದ್ದಪ್ಪ, BR ಪಾಟೀಲ್, ಪ್ರಭು ಖಾನಾಪುರ ಮೊದಲಾದವರು ಸೆರೆವಾಸ ಅನುಭವಿಸ್ತಾರೆ. ಹಾಗೆ ಜಾರ್ಜ್ ಫರ್ನಾಂಡಿಸ್, ಲಾರೆನ್ಸ್ ಫರ್ನಾಂಡಿಸ್, ಎಸ್ ವೆಂಕಟರಾಮು, ವೆಂಕಟಸ್ವಾಮಿ, ಬಾಪು ಹೆದ್ದೂರ್ ಶೆಟ್ಟಿ, ಮೀರಾ ಚಕ್ರವರ್ತಿ, ವೈಜನಾಥ್ ಪಾಟೀಲ್, ಕಾಶಿನಾಥ್ ಬೇಲೂರೆ, ಬಾಟಾ ಸುಬ್ರಹ್ಮಣ್ಯಂ, ಸ್ನೇಹಲತಾ ರೆಡ್ಡಿ, ಪಟ್ಟಾಭಿ ರಾಮರೆಡ್ಡಿ, ನಂದನಾ ರೆಡ್ಡಿ, JH ಪಟೇಲ್, BR ಪಾಟೀಲ್, ಚಂದ್ರಶೇಖರ್ ಪಾಟೀಲ್, SK ಕಾಂತ, P ಮಲ್ಲೇಶ್, ಕುಸುಮಾಕರ ದೇಸಾಯಿ, ಈಶ್ವರಪ್ಪ ಚಾಕೋಡ್ಕರ್, ದಯಾನಂದರಾವ್ ಬಿರಾದಾರ್ ಮುಂತಾದವರು ಭೂಗತ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದನ್ನ ನಾವು ನೋಡ್ತೀವಿ. ಮತ್ತೆ ಈ ಸಮಾಜವಾದಿಗಳೇ ಮತ್ತು ಒಂದು ಬಗೆಯಲ್ಲಿ ಎರಡು ಭಿನ್ನಾಭಿಪ್ರಾಯಗಳನ್ನ ನೋಡ್ತೀವಿ. ಅವರಲ್ಲಿ ಕೆಲವರು ಲೋಹಿಯಾ ವಿಚಾರಧಾರೆಯನ್ನ ಅನುಸರಿಸ್ತಾ ಇದ್ರೆ, ಮತ್ತೆ ಕೆಲವರು ಅಶೋಕ್ ಮೆಹ್ತಾ ವಿಚಾರಧಾರೆಯನ್ನ ಪ್ರಭಾವಿತರಾಗಿದ್ರು. ಆದ್ರೆ ಇವರಿಬ್ಬರ ಕಾರ್ಯವಿಧಾನ ಮತ್ತೆ ಚಿಂತನೆಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಎರಡು ಗುಂಪುಗಳ ನಡುವೆ ಸಂಪರ್ಕ ಸಹಕಾರ ಇತ್ತು ಅಂತ ತಿಳಿದ್ ಬರುತ್ತೆ. ಇನ್ನು ಭೂಗತ ಹೋರಾಟದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿರುವಂತವ್ರು ಬಲಪಂಥೀಯರು ಮತ್ತೆ ಇತರರು ಅಂತ ಕರಿತಾ ಇದ್ದೀನಿ. ಇಲ್ಲಿ ಬಲಪಂಥೀಯರು ಮತ್ತು ಇತರರು ಅಂತ ಕರಿತಾ ಇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಬಲಪಂಥೀಯರು ಅಂತ ಹೇಳಿದ ತಕ್ಷಣ RSS ಮತ್ತು ಸಮಾನ ಮನಸ್ಕ ಗುಂಪುಗಳ ಜೊತೆಗೆ ಆ ಗುಂಪು ವಿಸ್ತಾರವಾಗಿತ್ತು ಅನ್ನೋ ಕಾರಣಕ್ಕೆ ಮಧ್ಯಮ ವರ್ಗದ ಕಾರ್ಯಕರ್ತರು, ವ್ಯಾಪಾರಿಗಳು ಮುಂತಾದವರು ಕೂಡ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಮತ್ತೆ ವೈಯಕ್ತಿಕವಾಗಿ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸ್ತಿದ್ದಂತ ಜನ ಅದರಲ್ಲಿ ಭಾಗವಹಿಸೋದು. ಅದಲ್ಲದೆ ಮಧ್ಯಪಂಥೀಯ ಗುಂಪುಗಳಾಗಿರುವಂತ ಸಂಸ್ಥಾ ಕಾಂಗ್ರೆಸ್, ಸರ್ವೋದಯ ಪಕ್ಷಗಳು ಕೂಡ ಅದರಲ್ಲಿ ಭಾಗವಹಿಸೋದನ್ನ ನೋಡ್ತೀವಿ. ಈ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಬಲಪಂಥೀಯ ಮತ್ತೆ ಮಧ್ಯಪಂಥೀಯ ವಿಚಾರಧಾರೆಗಳ ಮತ್ತೆ ಅವರ ಹೋರಾಟಗಳು ಹೆಚ್ಚು ದಾಖಲಾಗಿರೋದನ್ನು ಕೂಡ ಗಮನಿಸಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ, ಅಂದಿನ ಪತ್ರಿಕಾ ಮಾಧ್ಯಮ ಏನಿದೆ ಅದು ಮಧ್ಯಮ ವರ್ಗದಿಂದ ನಿಯಂತ್ರಿಸಲ್ಪಡ್ತಿದ್ದು, ಅವರು ಮಧ್ಯಪಂಥೀಯ ಮತ್ತು ಬಲಪಂಥೀಯ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ರಿಂದ ಆ ವರದಿಗಳೇ ಹೆಚ್ಚು ಕಾಣಿಸ್ಕೊಳ್ತಾ ಇದ್ವು. ಇಲ್ಲಿ ನಾವು ನೋಡುವಂತ ಕೆಲವು ಪ್ರಮುಖ ಗುಂಪುಗಳಾದ್ರೆ ಜನಸಂಘ, ರಾಷ್ಟ್ರ ಸೇವಿಕಾ ಸಮಿತಿ, ವಿಶ್ವ ಹಿಂದೂ ಪರಿಷತ್ತು, ಸಂಸ್ಥಾ ಕಾಂಗ್ರೆಸ್, ಸರ್ವೋದಯ ಮತ್ತೆ ವೈಯಕ್ತಿಕ ನೆಲೆಯ ಇರುವಂತವ್ರು ಕಾಣಿಸ್ಕೊಳ್ತಾರೆ. ಇದರಲ್ಲಿ ಒಂದು ದೊಡ್ಡ ಬದಲಾವಣೆ ಏನಾಗತ್ತೆ ಅಂದ್ರೆ, ಈ ತುರ್ತು ಪರಿಸ್ಥಿತಿ ಕಾಲಘಟ್ಟ ಬಲಪಂಥೀಯರು ಮತ್ತು ಮಧ್ಯಪಂಥೀಯರ ನಡುವೆ ಸಖ್ಯ ಏನಿದೆ ಅದು ಹೆಚ್ಚಾಗೋದಿಕ್ಕೆ
ಕಾರಣ ಆಗತ್ತೆ. ಅದು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ವಿಸ್ತರಣೆ ಆಗ್ತಾ ಹೋಗುತ್ತೆ. ಈ ಗುಂಪಿನ ಹೋರಾಟ ಕೂಡ ರಾಷ್ಟ್ರೀಯ ವಲಯದಲ್ಲಿ ಕಾಣಿಸ್ಕೊಳ್ತಿದ್ದಂತ ಕಾರ್ಯಚಟುವಟಿಕೆಗಳೇನಿತ್ತು ಅದರಿಂದ ಪ್ರಭಾವಿತ ಆಗಿದೆ. ಸೊ ಹಿಂದಿ ಝೋನಲ್ಲಿ ಏನ್ ಕಾಣಿಸ್ಕೊಳ್ತಿತ್ತು ಅದೇ ರೀತಿಯ ಭೂಗತ ಹೋರಾಟಗಳನ್ನ ನಾವು ಇಲ್ಲೂ ಕೂಡ ಕಾಣ್ತಾ ಹೋಗ್ತೀವಿ. ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಆಗ ಕರ್ನಾಟಕದಲ್ಲಿ ಬಂಧಿತರಾಗಿದ್ದವರ ಅಂಕಿಅಂಶನ ಗಮನಿಸೋದಾದ್ರೆ ಮೀಸಾ ಕೈದಿಗಳು 487, ಕಾಪಿಪೋಸ 119, DAIR ಕೈದಿಗಳು 4015 ಇರೋದನ್ನ ನೋಡ್ತೀವಿ. ಜೊತೆಗೆ 165 ನಿಷೇಧಿತ ಸಂಘಟನೆಗಳನ್ನ ನೋಡ್ತೀವಿ. ಅದರಲ್ಲಿ ಕೆಲವು ಸಂಘಟನೆಗಳು ಅನ್ನೋದಾದ್ರೆ RSS, ಜನಸಂಘ್, ಲೋಕ ಸಂಘರ್ಷ ಸಮಿತಿ, ಭಾರತೀಯ ಲೋಕದಳ, ಕಾಂಗ್ರೆಸ್ಸು, ಸರ್ವೋದಯ, CPM, ಹಿಂದೂ ಮಹಾಸಭಾ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ನೇತಾಜಿ ಯುವಜನ ಪರಿಷತ್, JP ಮುಕ್ತಿ ಸಮಿತಿ, ಭಾರತೀಯ ಕ್ರಾಂತಿ ದಳ, ಸ್ಟೂಡೆಂಟ್ಸ್ ಆಫ್ ಕಮಿಟಿ, ಜಮಾತೆ ಎ ಇಸ್ಲಾಂ, ಸಮಾಜವಾದಿ ಯುವಜನ ಸಭಾ, ಲೋಕದಳ, ಅಜ್ಞಾತ ಬಳಗ, ಕರ್ನಾಟಕ ನವ ನಿರ್ಮಾಣ ಕ್ರಾಂತಿ ಮೊದಲಾದ ಸಂಘಟನೆಗಳು ನಿಷೇಧಿತ ಆಗಿರೋದನ್ನ ನೋಡ್ತೀವಿ. ಈ ಭೂಗತ ಹೋರಾಟದಲ್ಲಿ ಮುಖ್ಯವಾಗಿ ನಾವು ನೋಡೋದು ಭೂಗತ ಸಾಹಿತ್ಯ, ಕರಪತ್ರಗಳು, ಪತ್ರಿಕೆಗಳನ್ನ ಮುದ್ರಣ ಮಾಡಿ ಹಂಚುವಂತ ಕೆಲಸವನ್ನ ನೋಡ್ತೀವಿ. ಈ ಭೂಗತ ಇವುಗಳಲ್ಲಿ ಕೆಲವು ಅಂಶಗಳನ್ನ ನಾವು ಗುರುತಿಸಬಹುದು. ಒಂದು, ಅದು ಸೈದ್ಧಾಂತಿಕ ನೆಲೆಯ ಆಧಾರದ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬಲಪಂಥೀಯ ಕರಪತ್ರ ಮತ್ತೆ ಭೂಗತ ಪತ್ರಿಕೆಗಳಲ್ಲಿ ಭಾವ ತೀವ್ರತೆ, ಧಾರ್ಮಿಕ ಉದ್ವೇಗ ಮತ್ತೆ ಧಾರ್ಮಿಕ ಪ್ರಚೋದನಕಾರಿ ಅಂಶಗಳು ವಿಶೇಷವಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಎಡಪಂಥೀಯರ ಕರಪತ್ರಗಳಲ್ಲಿ ಇದನ್ನ ಗಮನಿಸಿದಾಗ ಅಲ್ಲಿ ಭೂಗತ ಹೋರಾಟಗಾರರಿಗೆ ಸಲಹೆ ಸೂಚನೆ, ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳು ಮತ್ತೆ ಸರ್ಕಾರದ ನೀತಿಗಳ ಕುರಿತು ವಿಚಾರಗಳು ಮತ್ತು ಚಿಂತನೆಗಳು ಕೆಲವು ಬಾರಿ ಆಕ್ರೋಶ ಭರಿತವಾಗಿರ್ತಾ ಇರ್ತವೆ. ಆದ್ರೆ ಇಲ್ಲಿ ಭಾವ ತೀವ್ರತೆ ಬಹಳ ತೀವ್ರವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ಭಾವನಾತ್ಮಕ ಹಾಗೂ ಧಾರ್ಮಿಕ ಅಂಶಗಳನ್ನ ಇವರು ಅಷ್ಟಾಗಿ ಇಲ್ಲಿ ನಾವು ಕಂಡುಬರೋದಿಲ್ಲ. 1977ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ದಕ್ಷಿಣ ಭಾರತದಾದ್ಯಂತ ವಿರೋಧ ಪಕ್ಷಗಳಿಗಿಂತ ಆಡಳಿತ ಪಕ್ಷದ ಶಾಸಕರನ್ನೇ ಆಯ್ಕೆ ಮಾಡಿರುವುದು ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಹೋರಾಟಗಳು, ಚಿಂತನೆಗಳು ಕೆಲಸ ಮಾಡೋದನ್ನ ಎತ್ತಿ ತೋರಿಸುತ್ತೆ. ಅದೇ ಕಾರಣಕ್ಕೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಬರೋದನ್ನ ನಾವು ನೋಡಬಹುದು. ಭಾರತದ ತುರ್ತು ಪರಿಸ್ಥಿತಿ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಮೇಲೆ ಪರಿಣಾಮದ ರೂಪದಲ್ಲಿ ಮಾತ್ರ ವ್ಯಕ್ತವಾಗಲಿಲ್ಲ, ಬದಲಾಗಿ ಒಂದು ಸಾಮಾಜಿಕ ರಾಜಕೀಯ ಚಳುವಳಿಗೆ ಪರ್ಯಾಯವನ್ನ ಸೃಷ್ಟಿಸಿತು ಅಂತ ಹೇಳಬಹುದು. ಇನ್ನು ತುರ್ತು ಪರಿಸ್ಥಿತಿ ನಂತರದ ಕಾಲಘಟ್ಟವನ್ನ ಗಮನಿಸಿದ್ರೆ ಅದರ ಪರಿಣಾಮ ಮತ್ತು ಪ್ರಭಾವ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ರಾಜಕಾರಣಗಳು ಮತ್ತು ಚುನಾವಣೆಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ 3 ವಿಚಾರಗಳನ್ನ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು, ವಿಚಾರಣಾ ಆಯೋಗಗಳು. 2ನೇದು, ರಾಜಕೀಯ ಪಕ್ಷಗಳ ಧ್ರುವೀಕರಣ. 3ನೇದು, ಪ್ರಾದೇಶಿಕ ರಾಜಕಾರಣ. ವಿಚಾರಣಾ ಆಯೋಗಗಳು. ತುರ್ತು ಪರಿಸ್ಥಿತಿ ನಂತರ ಕೇಂದ್ರ ಸರ್ಕಾರ ಜನತಾ ಪಕ್ಷ ಆಡಳಿತಕ್ಕೆ ಬರುತ್ತೆ. ಜನತಾ ಪಕ್ಷ ಆಡಳಿತಕ್ಕೆ ಬರ್ತಿದ್ದ ಹಾಗೇನೆ ಕೇಂದ್ರ ಸರ್ಕಾರ ಶಾ ವಿಚಾರಣಾ ಆಯೋಗವನ್ನ ನೇಮಕಾತಿ ಮಾಡುತ್ತೆ. ಹಾಗೆ ಕರ್ನಾಟಕದಲ್ಲಿ ಗ್ರೋವರ್ ವಿಚಾರಣಾ ಆಯೋಗವನ್ನು ಕೂಡ ನೇಮಕ ಮಾಡುತ್ತೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಿದ್ದಂತ ರಾಜಕೀಯ ಪಕ್ಷಗಳ ಸರ್ಕಾರ ಇತ್ತು, ಅಲ್ಲೆಲ್ಲ ಕೂಡ ಆಡಳಿತ ಸಂದರ್ಭದಲ್ಲಿ ಆದಂತ ಅಧಿಕಾರ ದುರ್ಬಳಕೆಗಾಗಿ ಬೇರೆ ಬೇರೆ ಆಯೋಗಗಳನ್ನ ನೇಮಕಾತಿ ಮಾಡುತ್ತೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ವಿರುದ್ಧಕ್ಕಾಗಿ ದಿ ಇಸ್ಮಾಯಿಲ್ ಆಯೋಗವನ್ನ ನೋಡಬಹುದು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಪೊಲೀಸ್ ದೌರ್ಜನ್ಯದ ಹಿನ್ನೆಲೆಯಲ್ಲಿ ತಾರ್ಕುಂಡೆ ಆಯೋಗ, ಮತ್ತೆ ಅದರ ಶಿಫಾರಸಿನ ಮೇರೆಗೆ ಭಾರ್ಗವ ಆಯೋಗ, ಮತ್ತೆ ಆಡಳಿತದ ದುರ್ಬಳಕೆಗಾಗಿ ಅಂತ ಹೇಳಿ ವಿಮಾದ್ಲಾಲ್ ಆಯೋಗವನ್ನ ನಾವು ನೋಡ್ತೀವಿ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ತುರ್ತು ಪರಿಸ್ಥಿತಿ ಪೂರ್ವದಲ್ಲಿ ಜೈಲಿನಲ್ಲಿ ಸಂಭವಿಸಿದ ಸಾವುಗಳ ಕುರಿತು ಸರ್ಕಾರ್ ವಿಚಾರಣಾ ಆಯೋಗ, ಮತ್ತೆ ಮಾರುತಿ ವಿಚಾರಣಾ ಆಯೋಗ, ಜಗಮೋಹನ್ ರೆಡ್ಡಿ ಆಯೋಗ ಮೊದಲಾದ ಆಯೋಗಗಳನ್ನ ಜನತಾ ಸರ್ಕಾರ ನೇಮಿಸಿತ್ತು. ಮತ್ತೆ ಅದು
ಈ ಆಯೋಗಗಳು ಆ ಯಾವಾಗ ಅಲ್ಲಿ ವಿಧಾನಸಭಾ ಚುನಾವಣೆಗಳು ಹತ್ರ ಬರ್ತಾ ಇತ್ತು ಆಗ ತೀವ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಕೂಡ ಹೆಚ್ಚಾಗ್ತಾ ಇತ್ತು. ಒಂದ್ ರೀತಿ ಜನತಾ ಪಕ್ಷ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ದೌರ್ಜನ್ಯವನ್ನ ಮಾಡಿತ್ತು ಅದರ ವಿರುದ್ಧ ಸೇಡು ತೀರಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ಯೇನೋ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇರತ್ತೆ. ಇನ್ನು ರಾಜಕೀಯ ಪಕ್ಷಗಳ ಧ್ರುವೀಕರಣ, ಈ ರಾಜಕೀಯ ಪಕ್ಷಗಳ ಧ್ರುವೀಕರಣ ಏನಿದೆ ಅದು ಒಂದು ವಿಶಿಷ್ಟ ಬಗೆಯಲ್ಲಿ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈಗಾಗ್ಲೇ ಗೊತ್ತಿರೋ ಹಂಗೆ 1977 ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ ದ ಉದಯಕ್ಕದ ಕಾರಣ ಆಗತ್ತೆ. ಮೊದಲ ಬಾರಿಗೆ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಸೋತು ಜನತಾ ಪಕ್ಷ ಲೋಕಸಭೆಯಲ್ಲಿ ಗೆದ್ದು ಬಂದು ಕೇಂದ್ರ ಸರ್ಕಾರದ ಆಡಳಿತವನ್ನ ನಡೆಸುತ್ತೆ. ಆದ್ರೆ ಹಿಂದೆಂದಿಗಿಂತ ಆ ಸಂದರ್ಭದಲ್ಲಿ ಒಂದು ಭಿನ್ನವಾಗಿರುವಂತ ರಾಜಕೀಯ ಪಕ್ಷಗಳ ಧ್ರುವೀಕರಣ ಕೂಡ ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ತನಕ ಒಂದು ರಾಜಕೀಯ ಪಕ್ಷದ ಜೊತೆಗೆ ಮತ್ತೊಂದು ರಾಜಕೀಯ ಪಕ್ಷದ ಒಕ್ಕೂಟ ಆಗ್ಬೇಕು ಅಂದ್ರೆ ಅದು ಬಲಪಂಥೀಯ ಪಕ್ಷ ಆಗಿದ್ರೆ ಬಲಪಂಥೀಯ ಪಕ್ಷಗಳು ಅಥವಾ ಮಧ್ಯಪಂಥೀಯ ಪಕ್ಷಗಳ ಜೊತೆ ನಡೀತಾ ಇರತ್ತೆ. ಹಾಗೇನೆ ಎಡಪಂಥೀಯ ಪಕ್ಷಗಳಾಗಿದ್ರೆ ಎಡಪಂಥೀಯ ಪಕ್ಷಗಳು ಅಥವಾ ಪಂಥೀಯ ಪಕ್ಷಗಳ ಜೊತೆ ನಡೀತಾ ಇರತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬಲಪಂಥೀಯ ಮತ್ತು ಎಡಪಂಥೀಯ ಪಕ್ಷಗಳೆರಡೂ ಕೂಡ ತಮ್ಮ ಸೈದ್ಧಾಂತಿಕ ಭಿನ್ನತೆಗಳನ್ನ ಮೀರಿ ಒಂದಾಗಿರೋದನ್ನ ನಾವು ನೋಡ್ತೀವಿ. ಇದು ಒಂದು ಹೊಸ ಬಗೆ ರಾಜಕೀಯ ಧ್ರುವೀಕರಣ. ಅಲ್ಲಿ ಇದರ ಪರಿಣಾಮ ಏನಿದೆ ಅದನ್ನ ನಾವು ಗಮನಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಸಮಾಜವಾದಿ ಪಕ್ಷ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗೆ ಜನತಾ ಪಕ್ಷಕ್ಕೆ ಬೆಂಬಲ ನೀಡಿದಂತ ಸಿಪಿಎಂ ಮತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದ ಸಿಪಿಐ ಪಕ್ಷಗಳು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಭಾವಶಾಲಿಯಾಗಿ ಉಳಿಯೋದಿಲ್ಲ. ಆದ್ರೆ 1980 ನಂತರದ ಚುನಾವಣಾ ಫಲಿತಾಂಶದಲ್ಲೂ ಈ ಪಕ್ಷಗಳ ಮೇಲೆ ಮಹತ್ತರವಾದ ಬದಲಾವಣೆಗಳು ಕಾಣಿಸಿಕೊಳ್ಳೋದೇ ಇಲ್ಲ. 1977 ನಂತರ ರಾಷ್ಟ್ರೀಯ ಪಕ್ಷಗಳ ಬೆಳವಣಿಗೆ ಕುಂಠಿತ ಆಗಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಬಲ ಆಗ್ತಾ ಹೋಗ್ತವೆ. ಈ ನಿಟ್ಟಿನಲ್ಲಿ ಕೂಡ ಈ ರಾಜಕೀಯ ಪಕ್ಷಗಳ ಧ್ರುವೀಕರಣ ಕಾರ್ಯನಿರ್ವಹಿಸಿದೆ. ಪ್ರಾದೇಶಿಕ ರಾಜಕಾರಣ ಮತ್ತು ಹೋರಾಟಗಳು ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಿರೋದನ್ನ ನೋಡಬಹುದು. ಮತ್ತೆ ಇದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ 1980, 84, 1998 1980, 84, 2014, 2019 ಲೋಕಸಭಾ ಚುನಾವಣೆಗಳನ್ನ ಹೊರತುಪಡಿಸಿದ್ರೆ 1989, 91, 96, 98, 99, 2004, 2009ರಲ್ಲಿ ಸಮ್ಮಿಶ್ರ ಸರ್ಕಾರಗಳ ರಚನೆಯನ್ನ ನಾವು ಕೇಂದ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಇದು 1977ರಲ್ಲಿ ಕಾಣಿಸ್ಕೊಂತಲ್ಲ ಹೊಸ ರೀತಿಯ ರಾಜಕೀಯ ಪಕ್ಷಗಳ ಧ್ರುವೀಕರಣ, ಅದರ ವಿವಿಧ ರೂಪಗಳು. ಹಾಗೆ ಈ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಆಯ್ಕೆಯಾದ ರಾಜ್ಯ ಪಕ್ಷ ರಾಜ್ಯ ವಿಧಾನಸಭೆಯಲ್ಲಿ ಅಧಿಕಾರ ಪಡೆಯೋದಿಲ್ಲ. ನಾವು ಇದನ್ನು ಕೂಡ ಗಮನಿಸಬಹುದು. ಇನ್ನು ಪ್ರಾದೇಶಿಕ ರಾಜಕಾರಣ, ಈ ಹಂತದ ಪ್ರಾದೇಶಿಕ ರಾಜಕಾರಣವನ್ನ ಗಮನಿಸೋದಾದ್ರೆ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಪ್ರತಿರೋಧ ಏನ್ ಭಾರತದಾದ್ಯಂತ ಕಾಣಿಸ್ಕೊಂತು, ಅದರ ನೆಲೆಯಲ್ಲಿ 1977ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಒಂದು ಆಡಳಿತಕ್ಕೆ ಬರುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದು ಆಗೋದಿಲ್ಲ. ಹಾಗೆ ತುರ್ತು ಪರಿಸ್ಥಿತಿ ವಿರೋಧಿ ಅಲೆ ಕರ್ನಾಟಕದಲ್ಲಿ ಕಂಡು ಬರೋದಕ್ಕಿಂತ ಬದಲಿಯಾಗಿ ಅರಸು ಅಲೆ ಪ್ರಬಲವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಆ ಕಾಲದ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇದಕ್ಕೆ ಅರಸು ಅವರ ಜನಪರ ವಿಚಾರ, ಭೂ ಸುಧಾರಣಾ ಕಾಯ್ದೆ, ಸಾಮಾಜಿಕ ಸುಧಾರಣೆ ಅಂಶಗಳು ಪ್ರಮುಖ ಪಾತ್ರ ವಹಿಸಿರೋದನ್ನ ನೋಡ್ಬೋದು. ಮತ್ತೆ 1970ರ ದಶಕದ ಚುನಾವಣೆಗಳು ಏನಿದಾವೆ ಆ ಚುನಾವಣೆಗಳನ್ನ ಒಂದೊಂದಾಗಿ ನೋಡೋದಕ್ಕಿಂತ ಕರ್ನಾಟಕದ ಪ್ರಾದೇಶಿಕ ರಾಜಕಾರಣವನ್ನ ಅರ್ಥ ಮಾಡ್ಕೊಬೇಕಾದ್ರೆ ಒಟ್ಟಾಗಿ ನೋಡೋದು ಮುಖ್ಯ ಆಗತ್ತೆ. ಈ ದಶಕದಲ್ಲಿ 1971, 77 ಮತ್ತೆ 80ರಲ್ಲಿ ಲೋಕಸಭಾ ಚುನಾವಣೆಗಳು, 72 ಮತ್ತೆ 78ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯೋದನ್ನ ನಾವು ನೋಡ್ತೇವೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಳಿಸಿರೋ ಅಂತ
ಕ್ಷೇತ್ರಗಳ ಸಂಖ್ಯೆ, ಶೇಕಡಾವಾರು ಮತಗಳನ್ನ ಒಟ್ಟಾಗಿ ನೋಡಿದಾಗ ಅನೇಕ ಹೊಸ ಒಳನೋಟಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಈ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕ್ರಮವಾಗಿ ಅಂದ್ರೆ 1971ರಲ್ಲಿ 27 ಕ್ಷೇತ್ರವನ್ನ ಗಳಿಸಿದರೆ 1977ರಲ್ಲಿ 26 ಕ್ಷೇತ್ರಗಳನ್ನ, ಮತ್ತೆ 1980ರಲ್ಲಿ 27 ಕ್ಷೇತ್ರಗಳನ್ನ ಜಯಿಸೋದನ್ನ ನಾವು ನೋಡ್ತೀವಿ. ನಾ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. 1971ರಲ್ಲಿ 27 ಕ್ಷೇತ್ರಗಳು, 77ರಲ್ಲಿ 26 ಕ್ಷೇತ್ರಗಳು, ಮತ್ತೆ 1980ರಲ್ಲಿ 27 ಕ್ಷೇತ್ರಗಳನ್ನ ಗಳಿಸೋದ್ ನೋಡ್ತೀವಿ. 1977ರಲ್ಲಿ ಇಂದಿರಾ ವಿರೋಧಿ ಅಲೆ ತೀವ್ರವಾಗಿದ್ದು ಆಗ್ಲೂ ಕೂಡ 26 ಕ್ಷೇತ್ರದಲ್ಲಿ ಗಳಿಸಿದೆ. ಆದ್ರೆ ನಾವು ಶೇಕಡಾವಾರು ಮತಗಳನ್ನ ನೋಡಿದಾಗ ಇಲ್ಲಿ ವ್ಯತ್ಯಾಸಗಳನ್ನ ಗಮನಿಸಬಹುದು. 1971ರಲ್ಲಿ 70.87% ಮತವನ್ನ ಪಡ್ಕೊಂಡಿದೆ. ಹಾಗೆ 1977ರಲ್ಲಿ 56.8 ಮತ್ತು 1980ರಲ್ಲಿ 56.25 ಮತಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿರೋದನ್ನ ನಾವು ಗಮನಿಸಬಹುದು. ಇನ್ನೊಂದ್ಸಲ ಅಂಕಿಅಂಶನ ರಿಪೀಟ್ ಮಾಡ್ತೀನಿ. 1971ರಲ್ಲಿ 70.87, 77ರಲ್ಲಿ 56.8 ಮತ್ತೆ 1980ರಲ್ಲಿ 56.25 ಮತಗಳನ್ನ ಪಡ್ಕೊಂಡಿರೋದನ್ನ ನಾವು ಗಮನಿಸಬಹುದು. ಇದನ್ನ ನೋಡಿದಾಗ ಶೇಕಡಾವಾರು ಮತ 71ಕ್ಕಿಂತ 77ರಲ್ಲಿ ಕಡಿಮೆ ಆಗಿರೋದು ಕಾಣಿಸ್ಕೊಳ್ಳುತ್ತೆ. ಇದು ತುರ್ತು ಪರಿಸ್ಥಿತಿ ವಿರೋಧಿ ಅಲೆ ಇದ್ದಿದ್ದನ್ನು ಕೂಡ ತೋರ್ಸತ್ತೆ. ಆದ್ರೆ ಅದು ಕ್ಷೇತ್ರವಾರು ಏನದು ವಿಜಯ ಸಾಧಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದಿಲ್ಲ. 1971ರ ಚುನಾವಣೆಯನ್ನು ಹೊರತುಪಡಿಸ್ತಾ ಇದ್ದಂಗೆ ಕಾಂಗ್ರೆಸ್ ಪಕ್ಷದ ಮತಗಳು ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಸಾಗಿರೋದನ್ನ ಗುರುತಿಸಬಹುದು. ಹಾಗೆ ಹಂಗೇನೇನೆ 77 ಮತ್ತೆ 78ರ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳ ಫಲಿತಾಂಶಗಳು ಕೂಡ ತುರ್ತು ಪರಿಸ್ಥಿತಿ ವಿರೋಧಿ ಪ್ರತಿಭಟನೆ ಮತ್ತೆ ಅಂದಿನ ಪ್ರಾದೇಶಿಕ ರಾಜಕಾರಣದಲ್ಲಿ ಇದ್ದಂತ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ಕ್ಷೇತ್ರವಾರು ಗೆಲ್ಲೋದ್ರಲ್ಲಿ ಮತ್ತೆ ಕಾಂಗ್ರೆಸ್ ಬಹುಸಂಖ್ಯೆಯಲ್ಲಿ ಗೆದ್ದು ಅಧಿಕಾರವನ್ನೇ ಮತ್ತೆ ಸ್ಥಾಪನೆ ಮಾಡೋದ್ರಲ್ಲಿ ಅಂತ ವ್ಯತ್ಯಾಸವನ್ನ ಆಗೋದೇ ಇಲ್ಲ. ಮತ್ತೆ ಇದು ಕರ್ನಾಟಕಕ್ಕೆ ಮಾತ್ರ ವಿಶೇಷವಾಗಿತ್ತ ಅಂದ್ರೆ ಇಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಈ ಪ್ರಕ್ರಿಯೆಯನ್ನ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಶೇಕಡಾವಾರು ಮತಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗಿರೋದನ್ನ ನಾವು ನೋಡ್ತೀವಿ. ಅದೇ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡಲ್ಲಿ ಅದು ಹೆಚ್ಚಾಗ್ತಾ ಹೋಗಿದೆ. ಈ 3 ರಾಜ್ಯಗಳಲ್ಲಿ 1971ಕ್ಕಿಂತ 1977ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ಕೊಟ್ಟಿದೆ. 1980ರ ವೇಳೆಗೆ ಕೇರಳದಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇಳಿಕೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ತಮಿಳುನಾಡಲ್ಲಿ ಅದು ಮೇಲ್ಮುಖವಾಗೇನೆ ಸಾಗ್ತಾ ಹೋಗೋದನ್ನ ನೋಡ್ತೀವಿ. ಇನ್ನು ಕರ್ನಾಟಕದ ಪ್ರಾದೇಶಿಕ ರಾಜಕಾರಣವನ್ನ ಗಮನಿಸೋದಾದ್ರೆ 1977ರ ಲೋಕಸಭಾ ಚುನಾವಣೆ ಮತ್ತೆ 78ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರವನ್ನೇನೋ ಪಡ್ಕೊಳ್ಳುತ್ತೆ. ಆದ್ರೆ ಅದ್ರ ಒಳಗಡೆ ಆಂತರಿಕ ಭಿನ್ನಮತಗಳು ಆರಂಭ ಆಗತ್ತೆ. ಒಳಗಡೆನೆ ಪಕ್ಷ ಕುಸಿಯೋದು ಮತ್ತೆ ಪಕ್ಷ ಇಬ್ಬಾಗ ಆಗೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಇಂದಿರಾ ಗಾಂಧಿ ಅವರ 2ನೇ ಪುತ್ರ ಸಂಜಯ್ ಗಾಂಧಿ ಹಾಗೂ ಕರ್ನಾಟಕದ ಅಂದಿನ ಯುವ ರಾಜಕಾರಣಿಗಳಾಗಿದ್ದಂತ ಆರ್ ಗುಂಡೂರಾವ್, ಎಂ ಖಾನ್ ಅವರುಗಳ ಸಖ್ಯದಿಂದ ದೇವರಾಜ ಅರಸು ಪ್ರಭಾವ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕರ್ನಾಟಕದ ಪ್ರಾದೇಶಿಕ ರಾಜಕಾರಣದಲ್ಲಿ ಸಂಜಯ್ ಗಾಂಧಿ ಅವರ ಪ್ರಭಾವ ಹೆಚ್ಚಾಗ್ತಾ ಹೋದಷ್ಟು ದೇವರಾಜ ಅರಸು ಅವರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ವಿಪರ್ಯಾಸ ಅಂದ್ರೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ಹೊಸ ರಾಷ್ಟ್ರೀಯ ನಾಯಕನ ಬೆಳವಣಿಗೆ ಆಗಿದೆ ಅನ್ನೋ ಹಾಗೆ ದೇವರಾಜ ಅರಸು ಅವರನ್ನ ಬಿಂಬಿಸ್ತಾ ಹೋಗ್ತಾರೆ. ಈ ಬೆಳವಣಿಗೆಯನ್ನ ನಾವು 1980ರ ಚುನಾವಣಾ ಫಲಿತಾಂಶ ಬರೋ ತನಕ ಕೂಡ ಕಾಣ್ತಾ ಹೋಗ್ಬೋದು. ಮತ್ತೆ ಪ್ರಾದೇಶಿಕ ರಾಜಕಾರಣದಲ್ಲಿ ಸಂಜಯ್ ಗಾಂಧಿ ಮತ್ತೆ ಅವರ ಮಿತ್ರರನ್ನ ತಡೆಯೋದಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ 1979ರಲ್ಲಿ ಕಾಂಗ್ರೆಸ್ನಿಂದನೇ ದೇವರಾಜ ಅರಸು ಅವರು ಹೊರಗೆ ಬರ್ಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ಅವರು ಕರ್ನಾಟಕ ಕಾಂಗ್ರೆಸ್ ಅನ್ನುವಂತ ಒಂದು ಪಕ್ಷವನ್ನ ಕಟ್ತಾರೆ. ಆದ್ರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ, ಸಫಲ ಆಗಲ್ಲ. ಹೀಗಾಗಿ ಅವರು ಕೆಲವೇ ದಿನಗಳಲ್ಲಿ
ಕಾಂಗ್ರೆಸ್ ಅರಸ್ ಅಥವಾ ಕಾಂಗ್ರೆಸ್ ಯು ಅನ್ನುವಂತ ಪಕ್ಷ ಕಟ್ತಾರೆ. ಈ ಸಂದರ್ಭದಲ್ಲಿ ಸಮೂಹ ಮಾಧ್ಯಮಗಳು ಅದಕ್ಕೆ ತುಂಬಾ ಹೈಪ್ ಕೊಟ್ಟು ಈ ವಿಚಾರಕ್ಕೆ ಅವರನ್ನ ದೊಡ್ಡ ರಾಷ್ಟ್ರೀಯ ನಾಯಕನನ್ನಾಗಿ ತೋರಿಸ್ತಾ ಹೋಗ್ತವೆ. ಈ ಮತ್ತೆ 1980 ನಂತರದಲ್ಲಿ ಇವರನ್ನ ಒಬ್ಬ ಪ್ರಾದೇಶಿಕ ರಾಜಕಾರಣದಲ್ಲಿ ವಿಶಿಷ್ಟ ರಾಜಕಾರಣಿಯಾಗಿ ತೋರಿಸ್ತಾ ಹೋಗ್ತಾರೆ. ರಾಷ್ಟ್ರೀಯ ವಲಯದಲ್ಲಿ ಅರಸು ಅವರು 3ನೇ ಪರ್ಯಾಯ ಪಕ್ಷವೊಂದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಒಂದು ಆಶಾವಾದ ಈ ಎಲ್ಲಾ ಬೆಳವಣಿಗೆಗೂ ಕಾರಣ ಆಗತ್ತೆ. ಯಾಕೆಂದ್ರೆ 1977ರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಆಗಿ ಜನತಾ ಪಕ್ಷ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕಾಂಗ್ರೆಸ್ಗೆ ಪರ್ಯಾಯವಾದಂತ ಒಂದು ಸದೃಢವಾದ ಪಕ್ಷ ಬರುತ್ತೆ, ಒಂದು ಹೊಸ ಬಗೆಯ ರಾಜಕಾರಣವನ್ನ ನೋಡಬಹುದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅದು 3 ವರ್ಷಗಳು ಕಳೆಯೋ ಹೊತ್ತಿಗೆನೆ ಹುಸಿಯಾಗೋದನ್ನ ನೋಡ್ತೀವಿ. ಮತ್ತೆ ಜನತಾ ಪಕ್ಷದ ಒಳಗೇನೆ ಆಂತರಿಕ ಭಿನ್ನತೆಗಳು ಮೂಡಿ ಅದು ಕೂಡ ಒಂದು ಪೂರ್ತಿ ಟರ್ಮ್ ಆಳ್ವಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಜನರಲ್ಲಿ ಸದೃಢವಾದ ಒಂದು ಆಡಳಿತ ಬೇಕು ಅಂದ್ರೆ ಕಾಂಗ್ರೆಸ್ ಅನ್ನೇ ಮತ್ತೆ ಆರಿಸೋ ಹಾಗೆ 1980ರಲ್ಲಿ ಜನರಾಗಿ ಒಂದು ಕಾರಣ ಕೂಡ ಆಗಿರುತ್ತೆ. ಈ ಹಂತದಲ್ಲಿ ಚುನಾವಣೆ ಪೂರ್ವ ಸಮಯದಲ್ಲಿ ಅರಸು ಅವರ ರಾಜಕಾರಣ ಏನಿತ್ತು 1977ರಿಂದ 80ರವರೆಗೆ ಆ ಎಲ್ಲವನ್ನು ಗಮನಿಸ್ತಾ ಇದ್ದಂತ ಬುದ್ಧಿಜೀವಿಗಳ ವರ್ಗ ಮತ್ತೆ ಸಮೂಹ ಮಾಧ್ಯಮಗಳು ಅವ್ರನ್ನ ವಿಶಿಷ್ಟ ರಾಜಕಾರಣಿಯಾಗಿ ಗುರುತಿಸಿ ಅವರು ಬಹುಶಃ 3ನೇ ರಾಜಕೀಯ ಪರ್ಯಾಯ ಪಕ್ಷವನ್ನ ಕಟ್ತಾರೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿರ್ತಾರೆ. ಇದು 1980ರ ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯ ಆಗಲ್ಲ ಅಂತ ಗೊತ್ತಾಗತ್ತೆ. ಹಾಗೆ ಗೊತ್ತಾಗ್ತಿದ್ದಂಗೆನೆ ಸಮೂಹ ಮಾಧ್ಯಮಗಳು ಅರಸು ಅವರಿಗೆ ಕೊಡ್ತಾ ಇದ್ದಂತ ಮಾನ್ಯತೆ ಕೂಡ ಇಳಿದು ಹೋಗುತ್ತೆ. ಇದಾದ್ಮೇಲೆ ಕರ್ನಾಟಕದ ರಾಜಕಾರಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿರುವಂತ ಅರಸು ಅವರಿಗೆ 1980ರ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಗೆಲ್ಲೋದಿಕ್ಕೆ ಸಾಧ್ಯ ಆಗಲ್ಲ. ಇದು ಬಹಳ ಆಶ್ಚರ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಅವ್ರಿಗೆ ರಾಷ್ಟ್ರೀಯ ನೆಲೆಯಲ್ಲೂ ಕೂಡ ಅವರ ಕಾಂಗ್ರೆಸ್ ನಲ್ಲಿ ಹೆಚ್ಚು ಕಾಲ ಮುಂದುವರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಅವ್ರು ಮತ್ತೆ ಪ್ರಾದೇಶಿಕ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ. ಇಲ್ಲಿ ಒಂದು ಅಂಶ ಏನ್ ಕಾಣಿಸ್ಕೊಡುತ್ತೆ ಅಂದ್ರೆ ಇಡೀ 70ರ ದಶಕನ ನಾವು ದೇವರಾಜ ಅರಸು ಅವರ ಆಳ್ವಿಕೆ, ಅವ್ರು ತಂದಂತ ಆರ್ಥಿಕ ನೀತಿ, ಸಾಮಾಜಿಕ ನ್ಯಾಯದ ಕಲ್ಪನೆಗಳು, ಅದರ ಪ್ರಭಾವದಿಂದ ಕಾಂಗ್ರೆಸ್ ಪ್ರಬಲ ಆಗಿತ್ತು. ದೇವರಾಜ ಅರಸು ಅಲೆ ಕಾಣಿಸ್ಕೊಂಡಿತ್ತು. ಅದು 1977 ಮತ್ತೆ 78ರ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಕಾಣ್ತೀವಿ. ಅದು 1980ರ ಹೊತ್ತಿಗೆ ಎಲ್ಲಿ ಕಣ್ಮರೆ ಆಯ್ತು ಅಂತ ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. 1980ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಗೆಲ್ಲೋದಕ್ಕಾಗಲ್ಲ ಅನ್ನೋದು ನಿಜ ಆದ್ರೂ ಕೂಡ ಅದು 16.69% ಮತಗಳನ್ನ ಗಳಿಸಿರತ್ತೆ. ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ ಪಡೆದಂತ 3ನೇ ಪಕ್ಷ ಆಗಿ ಹೊರಹೊಮ್ಮಿರುತ್ತೆ. ಸಮಕಾಲೀನವಾಗಿ ಕಾಂಗ್ರೆಸ್ ಪಕ್ಷದ ನೋಡಿದಾಗ ಅದರ ಶೇಕಡವಾರು ಮತದಾನದಲ್ಲಿ ಹೆಚ್ಚು ವ್ಯತ್ಯಾಸಗಳು ಆಗಿಲ್ಲ. ಹಾಗಾದ್ರೆ ಇವರಿಗೆ ಮತ ಹಾಕಿದವ್ರು ಯಾರು ಅಂತ ಗಮನಿಸೋದಾದ್ರೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಕಾಣಿಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಅರಸು ಅವರಿಗೆ ಮತ ಹಾಕಿರೋರು ತುರ್ತು ಪರಿಸ್ಥಿತಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದವರು ಅನ್ನೋದು ವಿಶೇಷ. ಇವರು 1977ರ ಲೋಕಸಭಾ ಚುನಾವಣೆಯಲ್ಲಿ ಈ ವರ್ಗ ಏನಿದೆ ಅದು ಜನತಾ ಪಕ್ಷಕ್ಕೆ ಮತ ಚಲಾಯಿಸಿರತ್ತೆ. ಆದ್ರೆ ಜನತಾ ಪಕ್ಷದ ರಾಜಕಾರಣ ಎಲ್ಲ ಏನ್ ಬೆಳವಣಿಗೆ ಆಗಿದೆ, ಕಾಂಗ್ರೆಸ್ ಯುಗೆ ಇವರು ಮತ್ತೆ ಕಾಂಗ್ರೆಸ್ ಐಯಿಂದ ಕಾಂಗ್ರೆಸ್ ಯುಗೆ ಅರಸು ಸ್ಥಿತ್ಯಂತರ ಆದಂತ ಸಂದರ್ಭದಲ್ಲಿ 80ರ ಚುನಾವಣೆಯಲ್ಲಿ ಇವರಿಗೆ ಆ ಮತ ಬದಲಾಗೋದ್ನ, ಇವ್ರ ಕಡೆಗೆ ಡೈವರ್ಟ್ ಆಗೋದನ್ನ ನೋಡ್ತೀವಿ. ಇದನ್ನ ಜನತಾ ಪಕ್ಷದ ಮತಗಳ ಸಂಖ್ಯೆ ಇಳಿಮುಖ ಆಗಿರೋದ್ರಲ್ಲಿ ನಾವು ಸ್ಪಷ್ಟವಾಗಿ ಗುರುತಿಸೋದಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಆ ಸಂದರ್ಭದ ಒಂದು ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಅರಸು ಅವರು ಪ್ರಾದೇಶಿಕ ರಾಜಕಾರಣದ ವಿವಿಧ ಪದರಗಳಲ್ಲಿ ಸಾಮಾಜಿಕ ನ್ಯಾಯನ ಅವ್ರ ಕಾಲದಲ್ಲಿ ಏನ್ ಹರಡಿದ್ರು ಅದು ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದು. ನಾವು 1947ರಿಂದ 2017ರ ತನಕ ಮಂತ್ರಿಗಳ ಜಾತಿವಾರು ಪಟ್ಟಿಯ ಶೇಕಡಾವಾರು ಸರಾಸರಿ ಅಂಶವನ್ನ ಗಮನಿಸಿದಾಗ ಇಲ್ಲಿ ಒಂದ್ ಪಟ್ಟಿ ಇದೆ. ಆ ಪಟ್ಟಿಯನ್ನ ನಾನು ಇಲ್ಲಿ ತೋರ್ಸಕ್ಕಾಗಲ್ಲ, ಅದನ್ನ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಈ ಪಟ್ಟಿ ಏನಿದೆ ಅದರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಬರೋದಕ್ಕಿಂತ ಮೊದಲು
ಹಿಂದುಳಿದ ಮತ್ತು ದಲಿತ ಸಮುದಾಯದ ಪ್ರತಿನಿಧಿಗಳು ಮಂತ್ರಿಮಂಡಲದಲ್ಲಿ 12% ಅಷ್ಟು ಇದ್ದವರು ಅವರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ 28% ಇರ್ತಾರೆ. 12% 28% ಇರ್ತಾರೆ. ಹಾಗೆ ದಲಿತ ಸಮುದಾಯದವರು 10% 19% ಏರಿಕೆ ಆಗೋದನ್ನ ನೋಡ್ತೀವಿ. ಹಿಂದುಳಿದ ಸಮುದಾಯಗಳು 12% 28% ಏರಿಕೆ ಆದ್ರೆ ದಲಿತ ಸಮುದಾಯ 10% 19% ಏರಿಕೆ ಆಗತ್ತೆ. ಮತ್ತೆ ಅಲ್ಲಿ ತನಕ ರಾಜಕಾರಣದಲ್ಲಿ ಪ್ರಾಧಾನ್ಯತೆಯನ್ನ ಹೊಂದಿದ್ದಂತ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ಏನಿದೆ ಅವರ ಪ್ರಾತಿನಿಧ್ಯ 32% 17% ಇಳಿಯೋದನ್ನ, ಲಿಂಗಾಯತ ಸಮುದಾಯ 32% 17% ಹಾಗೆ ಒಕ್ಕಲಿಗ ಸಮುದಾಯ 26% 13% ಇಳಿಯೋದನ್ನ ನಾವು ಗುರುತಿಸಬಹುದು. ಅರಸು ಅವರ ನಂತರದ ಕಾಲದಲ್ಲಿ ಕೂಡ ಬದಲಾವಣೆಗಳನ್ನ ನೋಡ್ತೀವಿ. ಈ ಬದಲಾವಣೆಗಳನ್ನ ಗಮನಿಸೋದಾದ್ರೆ ಹಿಂದುಳಿದ ವರ್ಗಗಳು ಅವರು 22% ಪ್ರಮಾಣದಲ್ಲಿ ಮಂತ್ರಿಮಂಡಲದಲ್ಲಿ ಮುಂದುವರೆದಿರೋದನ್ನ ನೋಡ್ತೀವಿ. ಇದು ಅರಸು ಅವರ ಕಾಲಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹಾಗೆ ದಲಿತ ಸಮುದಾಯವನ್ನ ಗಮನಿಸೋದಾದ್ರೆ ಅವರ ಪ್ರಾತಿನಿಧ್ಯ 20% ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗಿರೋದನ್ನು ಕೂಡ ನೋಡ್ಬೋದು. ಮತ್ತೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಮಂತ್ರಿಗಳು ಕೂಡ ಕ್ರಮವಾಗಿ 24% 19% ಏರಿಕೆ ಆಗಿರೋದನ್ನ ನಾವು ನೋಡ್ತೀವಿ. ಒಟ್ನಲ್ಲಿ ದೇವರಾಜ ಅರಸು ಅವರ ಈ ಸಾಮಾಜಿಕ ನ್ಯಾಯದ ರಾಜಕಾರಣ ಬಲಾಢ್ಯ ವರ್ಗದಿಂದ ಇತರ ವರ್ಗಗಳ ಕಡೆಗಿನ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡ್ತು. ಇದು ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಪ್ರಜಾಪ್ರಭುತ್ವದ ವಿಸ್ತರಣೆಯ ಮತ್ತೊಂದು ರೂಪ ಅಂತ ನಾವು ನೋಡಬಹುದು. ಹಾಗಾಗೇನೆ ತುರ್ತು ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ಅಂತಹ ತೀವ್ರ ಪ್ರತಿಕ್ರಿಯೆ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ಇಲ್ಲಿನ ರಾಜಕಾರಣ ಭಿನ್ನವಾಗಿ ರೂಪುಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಈ ಸಂದರ್ಭದಲ್ಲಿ ನಾನು ತುರ್ತು ಪರಿಸ್ಥಿತಿಗೆ ಸಂದರ್ಭಪಟ್ಟಂತ ಕೆಲವು ಸುದ್ದಿ ಪತ್ರಿಕೆಗಳು ಮತ್ತೆ ಭೂಗತ ಹೋರಾಟಕ್ಕೆ ಸಂಬಂಧಿಸಿದ ಕೆಲವು ಕರಪತ್ರಗಳನ್ನ ತೋರಿಸ್ತೀನಿ. ಸ್ಕ್ರೀನ್ ಶೇರ್ ಮಾಡೋದಾ ಸರ್? ಮಾಡಿ ಮೇಡಮ್, ಮಾಡಿ ಮಾಡಿ. ಐ ಥಿಂಕ್ ಪ್ರದೀಪ್ ನೀವು ಅವ್ರಿಗೆ ಅಲೋ ಮಾಡ್ಬೇಕು ಅನ್ಕೋತೀನಿ. ಪಾರ್ಟಿಸಿಪೆಂಟ್ ಸ್ಕ್ರೀನ್ ಶೇರ್ ಅಲೋ ಮಾಡಿ. ನಾನೇ ಮಾಡ್ತೀನಿ. ಯಾ ಮೇಡಮ್ ಮಾಡ್ಬೋದು ಮೇಡಮ್, ಟ್ರೈ ನೋಡ್ತೀನಿ. ಟ್ರೈ ಮಾಡಿ. ಆಗ್ತಾ ಇಲ್ಲ. ಒಂದ್ ಸೆಕೆಂಡ್ ಸ್ಟಾರ್ಟ್ ಶೇರಿಂಗ್. ಈಗ ನೋಡಿ. ಹಾ, ಮೇಡಮ್ ಆಗಿದೆ, ಹೇಳಿ ಮೇಡಮ್. ಕಂಟಿನ್ಯೂ ಮಾಡಿ ನೀವು. ಲಕ್ಷ್ಮಿ ಅವರೇ, ನನಗೆ ಕಾಣಿಸ್ತಾ ಇಲ್ಲ. ತೊಂದ್ರೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ. ಮೊದಲನೇದು ಇದು ಕಾಣಿಸ್ಕೊಳ್ತಾ ಇರೋದು JP ಚಳುವಳಿ ಸಂದರ್ಭದಲ್ಲಿ ಧಾರವಾಡದಲ್ಲಿ ಬಂದಂತ ಒಂದ್ ಕರಪತ್ರ. JP ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಈ ಕರಪತ್ರವನ್ನ ಹಂಚಿದ್ರು ಅಂತ ಚಂದ್ರಶೇಖರ್ ಪಾಟೀಲ್ ರವರು ನನಗೆ ಹೇಳಿ ಈ ಕರಪತ್ರವನ್ನ ಕೊಟ್ಟಿದ್ರು. ರಶ್ಮಿರು, ನೀವು ಇನ್ನು ಟೈಟಲ್ ಅಲ್ಲಿ ಇದ್ರಿ, ನೀವು ನೆಕ್ಸ್ಟ್ ಒತ್ತಿಬಿಟ್ಟು ಹೇಳಿ. ಓ, ಅದು ಮುಂದಕ್ಕೆ ಹೋಗಿಲ್ವಾ? ಹಾ, ನನಗ್ ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕಾದ್ರೆ ನೀವು ನೋಡಿ. ಒಂದ್ ಸೆಕೆಂಡ್ ಮೇಡಮ್, ಮುಂದುವರಿದೆ, ಬಿಡಿ ಅದನ್ನ ಬಿಟ್ಟು ನೀವು ಮುಂದುವರಿದೆ, ಮಾತನ್ನು ಮುಂದುವರಿಸಿ. ಮುಂದುವರಿಸಿ ಮೇಡಮ್, ಪರವಾಗಿಲ್ಲ, ಮುಂದುವರಿಸಿ. ಏನೇ ಮೇಡಮ್, ನಿಮ್ಗೆ ಕಾಣ್ತಾ ಇಲ್ವಾ? ನನಗ್ ಕಾಣಿಸ್ತಾ ಇಲ್ಲ. ನಾನ್ ನಂದು ಓಪನ್ ಮಾಡ್ಕೊಂಡಿರೋದ್ರಲ್ಲಿ ನೋಡ್ತಾ ಇದ್ದೀನಿ. ಸರ್ ಒಂದೇ ನಿಮಿಷ ಸರ್, ನಾ ಮಾಡ್ತಾ ಇದ್ದೇನೆ. ಒಂದು ನಿಮಿಷ. ಓಕೆ, ಒಂದು ನಿಮಿಷ ಸರ್, ಜಸ್ಟ್. ಸರ್ ಮೇಡಮ್ ಕಾಣಿಸುತ್ತಾ? ಹಾ ಸರ್, ಕಾಣಿಸ್ತಾ. ಓಕೆ, ನೀವ್ ಹೇಳಿ ನೆಕ್ಸ್ಟ್ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್. ಈಗ ಮೊದಲನೇದು
ಇದು ಧಾರವಾಡದಲ್ಲಿ ಮಾಡಿದ್ದ ಜೆ.ಪಿ. ಚಳುವಳಿ ಸಂದರ್ಭದಲ್ಲಿ ಪ್ರಕಟ ಆಗಿದ್ದಂತ ಒಂದು ಕರಪತ್ರ. ಜೆ.ಪಿ. ಅವರು ಕರ್ನಾಟಕ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಧಾರವಾಡಕ್ಕೂ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿನ ಈ ಕರಪತ್ರನ ಚಂದ್ರಶೇಖರ್ ಪಾಟೀಲ್ ರವರು ಹಂಚ್ಕೊಂಡ್ರು. ನೆಕ್ಸ್ಟ್ ಸರ್. ಇದು ತುರ್ತು ಪರಿಸ್ಥಿತಿ ಜಾರಿ ಆಗೋದಕ್ಕಿಂತ ಮುನ್ನಾ ದಿನಗಳು ಅಂತ ಹೇಳ್ಬೋದು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಕೊಂಡಿರುವಂತ 2 ಜಾಹೀರಾತುಗಳು ಬಹಳ ಆಸಕ್ತಿಕರವಾಗಿದೆ. ಒಂದು ಜೂನ್ 23, ಮತ್ತೊಂದು ಜೂನ್ 24 ಪ್ರಕಟ ಆಗಿರೋದು. ಇದರಲ್ಲಿರೋ ವಿಚಾರಗಳನ್ನ ನೋಡೋದಾದ್ರೆ ಆ ಹೊತ್ತಿಗೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನೇನ್ ಕೊಟ್ಟಿರುತ್ತೆ, ಅದ್ರ ವಿರುದ್ಧ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಪಟ್ಟಕ್ಕೆ ರಾಜೀನಾಮೆ ಕೊಡ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇರತ್ತೆ. ಆ ಹೋರಾಟಗಳು ತೀವ್ರತೆ ಪಡ್ಕೊಂಡಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 24ನೇ ತಾರೀಕು ದೇವರಾಜ ಅರಸು ಅವರು ಒಂದು ಬೃಹತ್ ಮೆರವಣಿಗೆ ಮತ್ತೆ ಬಹಿರಂಗ ಸಭೆಯನ್ನ ಭಾಗವಹಿಸ್ಬೇಕು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿತೈಷಿಗಳು ಸಂಘ ಸಂಸ್ಥೆಗಳು ಭಾಗವಹಿಸ್ಬೇಕು ಅಂತ ಕೇಳಿರುವಂತದ್ದು. ಮತ್ತೊಂದು ಇಂದಿರಾ ಗಾಂಧಿ ಅವರಿಗೆ ಪೂರಕವಾಗಿ ಇನ್ನೊಂದು ಜಾಹೀರಾತನ್ನ ನೋಡ್ಬೋದು. ಅದು ಆ ಸಮಯದಲ್ಲಿ ನಡೀತಾ ಇದ್ದಂತ ಹೋರಾಟಗಳನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತೆ ಬಂಡವಾಳಶಾಹಿಗಳು ಮಾಡ್ತಿರುವಂತದ್ದು ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದ್ ಸರ್ಕಾರ ಯಾವಾಗ್ಲೇ ಆದ್ರೂ ಅದರ ವಿರುದ್ಧ ಏನೇನ್ ನಡೆದ್ರು ಕೂಡ ಅದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಮಾತಾಡೋದನ್ನ ನಾವಿಲ್ಲಿ ಗುರುತಿಸಬಹುದು. ನೆಕ್ಸ್ಟ್ ಸರ್. ಹೇಳಿ ಮೇಡಮ್. ಇದು 1975 ತುರ್ತು ಪರಿಸ್ಥಿತಿ ಜಾರಿಯಾದ ಮಾರನೇ ದಿನ ಬಂದಂತ ಪ್ರಜಾವಾಣಿ ಪತ್ರಿಕೆದು ಒಂದ್ ನೋಟ. ತುರ್ತು ಪರಿಸ್ಥಿತಿ ಜೂನ್ 26ರಂದು ಜಾರಿ ಆಗತ್ತೆ. ಆದ್ರೆ ಆ ಹೊತ್ತಿಗಾಗ್ಲೇ ಪ್ರೆಸ್ ಅಲ್ಲಿ ಪತ್ರಿಕೆಗಳು ಪ್ರಕಟ ಆಗಿರುತ್ತೆ. ಮತ್ತೆ ಆ ಸುದ್ದಿ ಈಚೆ ಬರೋದಕ್ಕಿಂತ ಮುಂಚೆನೆ ಪತ್ರಿಕೆಗಳು ಹೊರಗ್ ಬಂದಾಗಿರತ್ತೆ. ಆ ಸುದ್ದಿ ಗೊತ್ತಾಗೋದೇನೆ ಆಲ್ ಇಂಡಿಯಾ ರೇಡಿಯೋ ಮೂಲಕ. ಹಾಗಾಗಿ ಏನಿದು ಘಟನೆ ಏನಿದೆ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ್ದು ಅದಕ್ಕೆ ಪ್ರತಿಭಟನೆ ನಾವು ನೋಡೋದು 27 ಪತ್ರಿಕೆಯಲ್ಲಿ. ಇದು ಪ್ರಜಾವಾಣಿನಲ್ಲಿ ಆವತ್ತಿನ ದಿನ ಎಡಿಟೋರಿಯಲ್ನ ಖಾಲಿ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಜನರ ಮಾತುಕತೆ ವಿಚಾರಗಳನ್ನ ಏನ್ ಇಡ್ತಿದ್ರು ಅದನ್ನ ಅವರು ಕ್ವಶನ್ ಮಾರ್ಕ್ ಹಾಕಿ ಬಿಟ್ಟಿರೋದನ್ನ ನಾವು ನೋಡಬಹುದು. ಸರ್ ಮುಂದೊಂದು. ಓಕೆ ಮೇಡಮ್. ನೆಕ್ಸ್ಟ್ ಅದೇ ಸಂದರ್ಭದ ಕನ್ನಡಪ್ರಭ ಮತ್ತೆ ಸಂಯುಕ್ತ ಕರ್ನಾಟಕ ಅದರಲ್ಲಿರೋ ಟೈಟ್ಲ್ಗಳು ಕೂಡ ಆ ಸಮಯ ಹೆಂಗಿತ್ತು ಅನ್ನೋದನ್ನ ಹೇಳ್ತವೆ. ಒಂದ್ ಕಡೆ ಇಡೀ ಪತ್ರಿಕೆಯಲ್ಲಿರೋ ಸಣ್ಣ ಸಣ್ಣ ಶೀರ್ಷಿಕೆಗಳನ್ನ ಒಟ್ಟಿಗೆ ನೋಡಿದಾಗ ನೇರವಾಗಿ ವಿರೋಧ ಮಾಡಕ್ಕಾಗದೆ ಇರೋದನ್ನ ಇಂಡೈರೆಕ್ಟ್ ಆಗಿ ಸರ್ಕಾರ ತಂದಿರುವಂತ ಕ್ರಮವನ್ನ ವಿರೋಧಿಸೋದನ್ನ ನೋಡ್ತೀವಿ. ಇಲ್ಲಿ ನೋಡಿ, ರಾಷ್ಟ್ರಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆ, ಆಂತರಿಕ ಭದ್ರತೆ ರಕ್ಷಣೆಗೆ ತುರ್ತು ಕ್ರಮ ಅಂತ ಹೆಡ್ಡಿಂಗ್ ಇದೆ ಕನ್ನಡಪ್ರಭದಲ್ಲಿ. ಕೆಳಗಡೆ ರಾಷ್ಟ್ರದಲ್ಲಿ ಒಟ್ಟಾರೆ ಶಾಂತ ಸ್ಥಿತಿ ಅಂತ ಇನ್ನೊಂದು ಹೆಡ್ಡಿಂಗ್ ಇದೆ. 2 ವಿರೋಧ ಭಾಸಗಳು. ಈ ರೀತಿ ಪತ್ರಿಕೆಗಳು ಯಾವಾಗ್ಲೂ ವಿರೋಧ ಭಾಸಗಳನ್ನ ಮೇಲ್ಗಡೆ ಸುದ್ದಿ ಒಂದು ಕೆಳಗಡೆ ಸುದ್ದಿ ಒಂದು ಅದ್ರ ಶೀರ್ಷಿಕೆ ಒಂದು ಕೊಡ್ತಾ ಅವರ ಪ್ರತಿಭಟನೆಯನ್ನ ದಾಖಲಾಗೋ ಹಾಗೆ ಮಾಡಿರೋದನ್ನ ಆ ಸಮಯದಲ್ಲಿ ನೋಡ್ಬೋದು. ಸರ್ ನೆಕ್ಸ್ಟ್ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಆ ಸಂದರ್ಭದಲ್ಲಿ ಎಡಿಟೋರಿಯಲ್ ಖಾಲಿ ಬಿಟ್ಟಿರೋ ಹಿನ್ನೆಲೆಯಲ್ಲಿ ತುಂಬಾನೇ ಜನರ ಮನಸ್ಸಲ್ಲಿ ಉಳ್ಕೊಂಡಿರುವಂತದ್ದು. ಇದೇ ರೀತಿ ಸರ್ ನೆಕ್ಸ್ಟ್ ಡೆಕ್ಕನ್ ಹೆರಾಲ್ಡ್ ಅಲ್ಲೂ ನಾವು ನೋಡ್ಬೋದು. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಎಡಿಟೋರಿಯಲ್ ಖಾಲಿ ಇರೋದನ್ನ ನೋಡ್ತೀವಿ. ಆ ನಂತರ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತರತ್ತೆ, ಎಡಿಟೋರಿಯಲ್ನ ಖಾಲಿ ಬಿಡೋ ಹಾಗಿಲ್ಲ ಅಂತ. ಯಾಕೆಂದ್ರೆ ಇದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದೆ, ಅದು ಜನರಿಗೆ ಗೊತ್ತಾಗ್ತಿದೆ ಅನ್ನೋದು ಸರ್ಕಾರಕ್ಕೆ ಒಂದು ಆತಂಕ ಹುಟ್ಟಾಕಿರತ್ತೆ. ಅದಾದ್ಮೇಲೆ ಅವರು ಎಡಿಟೋರಿಯಲ್ನ ಖಾಲಿ ಬಿಡಲ್ಲ, ಅದಕ್ ಬದಲಿಯಾಗಿ ಪರೋಕ್ಷವಾಗಿ ಸರ್ಕಾರದ ವಿಚಾರಗಳಿಗೆ ತಮ್ಮ ಅಭಿಪ್ರಾಯಗಳನ್ನ ಪ್ರಕಟಿಸ್ತಾ ಹೋಗ್ತವೆ. ಇದು ಎಲ್ಲಾ ಪತ್ರಿಕೆಗಳು ಅಂತ ಹೇಳಲಿಕ್ಕಾಗಲ್ಲ, ಕೆಲವು ಪತ್ರಿಕೆಗಳು ಆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದು ಭೂಗತ ಪತ್ರಿಕೆ. ಭೂಗತ ಪತ್ರಿಕೆಯಲ್ಲಿ ಹಲವಾರು ಪತ್ರಿಕೆ ನೋಡ್ತೀವಿ. ಮತ್ತೆ ಭೂಗತ ಪತ್ರಿಕೆಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಿಚಾರ ಏನ್ ಬರುತ್ತೆ ಅಂದ್ರೆ, ಒಂದೇ ಹೆಸರಲ್ಲಿ ಪತ್ರಿಕೆಗಳು ಪ್ರಕಟ ಆಗ್ತಾ ಇರ್ಲಿಲ್ಲ ಅಂತ. ಯಾಕೆಂದ್ರೆ ಒಂದೇ ಹೆಸರಲ್ಲಿ ಪ್ರಕಟ ಆದ್ರೆ ಅದನ್ನ ಪೊಲೀಸ್ನವರು ಗುರುತಿಸೋದು ಮಟ್ಟ ಹಾಕೋದು 2 ಸುಲಭ ಆಗ್ತಾ ಇದರಿಂದ ಪತ್ರಿಕೆಗಳ ಹೆಸರುಗಳು ಅವಾಗವಾಗ ಬದಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ಕಹಳೆ ಆ ಸಂದರ್ಭದಲ್ಲಿ ಇದ್ದಂತ ಒಂದು ಪ್ರಸಿದ್ಧವಾದ ಪತ್ರಿಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಸ್ಲೈಡ್.
ಆಗಿದೆ ಆ, ಕರಪತ್ರ. ಕರಪತ್ರಗಳು ಇದು ಸತ್ಯಾಗ್ರಹಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಇದರಲ್ಲಿ ಸೆರೆಮನೆ ವಾಸಕ್ಕೆ ಹೋಗಕ್ ಮುಂಚೆ ಏನೇನ್ ಮಾಡ್ಬೇಕು, ಮತ್ತೆ ಬೆಲೆ ಬಾಳೋ ವಸ್ತುಗಳನ್ನ ತಗೊಂಡ್ ಹೋಗ್ಬಾರ್ದು, ಮತ್ತೆ ಪೊಲೀಸರು ದೌರ್ಜನ್ಯ ಮಾಡಿದಾಗ ಕೂಡ ಅದೇ ಜಾಗದಲ್ಲೇ ಕೂತ್ಕೋಬೇಕು, ಬಂಧನ ಆಗ್ಲಿ ಬಿಡ್ಲಿ, ಬಂಧನಕ್ಕೊಳಗಾಗದೆ ಇದ್ರೆ ಇದನ್ನ ಕಂಟಿನ್ಯೂ ಮಾಡ್ಬೇಕು, ನ್ಯಾಯಾಧೀಶರು ಮುಂದೆ ಸತ್ಯಾಗ್ರಹ ಮಾಡಿರೋದನ್ನ ಒಪ್ಕೊಳ್ಳೋದು, ಮತ್ತೆ ಜಾಮೀನ್ ಕೊಟ್ಟು ಬಿಡುಗಡೆ ಆಗೋದು ಯತ್ನಿಸಬಾರ್ದು ಅಂತ. ಒಟ್ನಲ್ಲಿ ಏನು ಅಂದ್ರೆ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ದಾಖಲಾಗೋ ಹಾಗೆ ನೋಡ್ಕೊಳ್ಳುವಂತ ಸೂಚನೆಗಳನ್ನ ಸತ್ಯಾಗ್ರಹಿಗಳಿಗೆ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಸರಿ, ನೆಕ್ಸ್ಟ್. ಓಕೆ ಓಕೆ ಇದು ಇನ್ನೊಂದು ಕರಪತ್ರ, ಭಾರತದ ಜನಕೋಟಿಯ ಆದೇಶ ಅನ್ಬಿಟ್ಟು ತುರ್ತು ಪರಿಸ್ಥಿತಿ ವಿರುದ್ಧ ಇರುವಂತ ಅಭಿಪ್ರಾಯಗಳನ್ನ ಒಟ್ಟಾರೆಯಾಗಿ ಮಾಡಿ ಹಾಕಿ ಹಂಚಿರುವಂತದ್ದು. ಸರ್, ನೆಕ್ಸ್ಟ್. ಓಕೆ ಇದು ಅದರದೇ ಮತ್ತೊಂದು ಪ್ರತಿ ಸರ್. ಇದು ಬೇಕಾಗಿದ್ದಾರೆ ಅಂದ್ಬಿಟ್ಟು ಒಂದ್ ಜಾಹೀರಾತು ರೂಪದಲ್ಲಿ ಮಾಡಿರುವಂತ ಕರಪತ್ರ. ಇದರಲ್ಲಿ ಈ ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟಕ್ಕೆ ಯುವಕರು ಬೇಕಾಗಿದ್ದಾರೆ ಅನ್ನೋದನ್ನ ಈ ರೀತಿಯಾಗಿ ಹಾಕಿದ್ದಾರೆ. ವಯಸ್ಸು ಬಿಸಿನೆತ್ತರಾಗಿರ್ಬೇಕು, ಅರ್ಹತೆ ದೇಶಭಕ್ತಿ ಇರ್ಬೇಕು, ಸ್ವಾತಂತ್ರ್ಯದ ಬಗ್ಗೆ ಪ್ರೇಮ ಇರ್ಬೇಕು, ಸಾಹಸ ಕೆಚ್ಚು ಇರ್ಬೇಕು, ಮತ್ತೆ ಕೆಲಸ ತ್ಯಾಗಕ್ಕೆ ಹೋರಾಟಕ್ಕೆ ಸಿದ್ಧ ಆಗಿರ್ಬೇಕು, ವೇತನ ದುಡಿಮೆ ಮತ್ತೆ ಜೈಲಿಗೆ ಹೋಗೋದು, ಆಯ್ಕೆ ನಿಮಗ್ ನೀವೇ ಮಾಡ್ಕೋಬೇಕು, ನಿಮಗ್ ಒಪ್ಪಿಗೆ ಇದ್ರೆ ಹೋರಾಟಕ್ಕೆ ಬನ್ನಿ ಅಂತ ಯುವಕರನ್ನ ಸೆಳೆಯೋ ಅಂತ ಕೆಲಸ ಮಾಡಿರುವಂತ ಒಂದು ಕರಪತ್ರ. ಸರ್, ನೆಕ್ಸ್ಟ್. ನೆಕ್ಸ್ಟ್. ಇದು ಜನತಾ ಸಂಘರ್ಷ ಸಮಿತಿ ಅಂತ ಒಂದು ಸಮಿತಿ ಕೆಲಸ ಮಾಡ್ತಾ ಇತ್ತು. ಸಾಮಾನ್ಯ ಎಲ್ಲಾ ಕರಪತ್ರಗಳಲ್ಲೂ ಕೂಡ ಯಾವ ಸಮಿತಿ ಕೆಲಸದಿಂದ ತಂದಿರೋದು ಅಂತ ಹಾಕೋದಿಲ್ಲ, ಕೆಲವೊಂದ್ರಲ್ಲಿ ಮಾತ್ರ ಅದನ್ನ ಹಾಕ್ತಾ ಇದ್ರು. ಯಾಕೆಂದ್ರೆ ಆ ಜನತಾ ಸಂಘರ್ಷ ಸಮಿತಿ ಅಥವಾ ಬೇರೆ ಬೇರೆ ಹೆಸರನ್ನ ಹಾಕಿದ್ರೆ ಯಾರು ಮಾಡಿರೋದು ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಅಂತ ಒಂದ್ ಭಯ ಇತ್ತು. ಇದು ಜನತಾ ಸಂಘರ್ಷ ಸಮಿತಿ ತಂದಿರುವಂತ ಒಂದ್ ಕರಪತ್ರ, 1975 ಆಗಸ್ಟ್ 26 ಏಳಿ ಸಿಡಿದೇಳಿ ಅಂತ. ಇದರಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಅಂದಿನ ಅಭಿಪ್ರಾಯ ಏನಿದೆ ಅದನ್ನ ಹೇಳಿದ್ದಾರೆ. ನೆಕ್ಸ್ಟ್ ಸರ್. ಒಂದೇ ಮಾತು. ಇದು ಕರ್ನಾಟಕ ನ್ಯೂಸ್ ಲೆಟರ್ ಅನ್ನುವಂತ ಒಂದು ಇಂಗ್ಲಿಷ್ ಭೂಗತ ಪತ್ರಿಕೆ. ಇದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ವಾರಕ್ಕೊಂದು ಅನ್ನೋ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬರ್ತಾ ಇತ್ತು. ಈ ಭೂಗತ ಪತ್ರಿಕೆಗಳಲ್ಲಿ ಒಂದು ವಿಚಾರನ ಏನ್ ಗಮನಿಸ್ತೀವಿ ಅಂದ್ರೆ, ಆ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂತ ಸುದ್ದಿಗಳು ಸಾಮಾನ್ಯವಾಗಿ ಸ್ಥಳೀಯ ಸುದ್ದಿಗಳಾಗಿರ್ತಾ ಇರ್ತವೆ. ಈ ಕರ್ನಾಟಕ ನ್ಯೂಸ್ ಲೆಟರ್ ಅಲ್ಲಿ ಮಾತ್ರ ಆಲ್ ಇಂಡಿಯಾ ಲೆವೆಲ್ ಸುದ್ದಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಬಹುಶಃ ಇದು ಇಂಗ್ಲಿಷ್ ಪತ್ರಿಕೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಇದರದ್ದು ಬಹಳಷ್ಟು ಪತ್ರಿಕೆಗಳು ಸಿಗ್ತವೆ. ನೆಕ್ಸ್ಟ್ ಸರ್. ಆಯ್ತು, ಇದೆ ಲಾಸ್ಟ್. ಹೌದು. ಮುಂದುವರಿಸಿ ಮೇಡಮ್, ಹೇಳಿ. ಇಷ್ಟೆಲ್ಲಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು. ಪ್ರದೀಪ್ ಅವರೇ. ಹಲೋ. ಕೇಳಿಸ್ತಾ ಇದೆ. ನಮಸ್ಕಾರ ರಶ್ಮಿ. ಹೇಳಿ. ಮೊದಲ ಪ್ರಶ್ನೆ, ನಿಷಾದ ಅವರಿಂದ, ತುರ್ತು ಪರಿಸ್ಥಿತಿ ಮುಂದೊಮ್ಮೆ ಉಂಟಾದರೆ ಅದನ್ನ ನಿಭಾಯಿಸಲು ನಾವು ಕಲಿಯಬಹುದಾದ ಪಾಠ ಏನು? ತುರ್ತು ಪರಿಸ್ಥಿತಿ ಮುಂದೆ ಈಗ ಅಂತ ನೋಡೋದಕ್ಕಿಂತ ಪ್ರತಿ ಸಂದರ್ಭದಲ್ಲೂ ನಾವು ಜಾಗೃತಿಯಿಂದ ಇರ್ಬೇಕು. ಎಲ್ಲಾ ಸಂದರ್ಭದಲ್ಲೂ ಮಾಧ್ಯಮಗಳು ತಮ್ಮಂತಾವು ಮಾರ್ಕೊಳ್ತಾ ಇರ್ತವೆ. ಅವುಗಳ ಸುದ್ದಿ ಸರ್ಕಾರದ ಪರವಾಗಿ ಬಿತ್ತರ ಆಗ್ತಾ ಇರ್ತವೆ. ಆ ಸಮಯದಲ್ಲಿ ನಮ್ಮ ಹೋರಾಟ ಏನಿದೆ, ಇದು ಇನ್ನೂ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಈಗ ನಡೆದಿರೋ ವಿಚಾರಕ್ಕಿಂತ ಮುಂದೆ ಯಾವತ್ತೋ ಆಗೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರೋದು. ಹೋರಾಟ ಮಾಡ್ಬೇಕು ಮುಖ್ಯವಾಗಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಹನುಮನಗೌಡ ಅವರಿಂದ,
ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸೆರೆಮನೆ ವಾಸ ಅನುಭವಿಸಿದ ಕರ್ನಾಟಕದ ವಿವಿಧ ಪಕ್ಷದ ನಾಯಕರುಗಳು ಯಾರು ಹಾಗೂ ಪ್ರಸ್ತುತ ಅವರ ಇಂದಿನ ರಾಜಕೀಯ ನೆಲೆಗಳು ಬದಲಾಗಿವೆಯಾ? ಮುಂದುವರಿತಾ ಇನ್ನು ಒಂದ್ ಕೆಲಸ ಮಾಡಿ, ಇದನ್ನ ಆನ್ಸರ್ ಮಾಡಿ, ನೆಕ್ಸ್ಟ್ ಮುಂದುವರಿಸ್ತೀನಿ. ಇದೇ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ನಿವೃತ್ತ ನ್ಯಾಯಮೂರ್ತಿ ರಾಮಾ ಜೋಯಿಸ್ ಅವರು ಸಹ ಪಾಲ್ಗೊಂಡಿದ್ದರು. ಅವರು ಆಗ ಯುವ ಅಡ್ವೊಕೇಟ್ ಆಗಿದ್ದರು. ಅವರ ಬಗ್ಗೆ ಮತ್ತು ಕರ್ನಾಟಕದ ಅಂದಿನ ಜನಸಂಘದ ಯುವ ರಾಜಕಾರಣಿಯಾದ ಅನಂತ್ ಕುಮಾರ್ ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಹೇಳಿ. ಆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದವರ ವಿಚಾರವನ್ನ ಹೇಳ್ಬೇಕು ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿದ್ರು. ಮತ್ತೆ ಆ ಸಮಯದಲ್ಲಿ ಯಾರ್ಯಾರು ಜೈಲಲ್ಲಿ ಇದ್ರು ಅನ್ನೋ ವಿಚಾರಗಳು ಈಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ. ಅದ್ರ ಬಗ್ಗೆ ಬರ್ದಿರುವಂತ ಕೆಲವು ಪುಸ್ತಕಗಳಲ್ಲಿ ಮಾತ್ರ ದಾಖಲಾಗಿರುವಂತದ್ದು ನೋಡ್ತೀವಿ. ನಾನು ಆಗ್ಲೇ ಹೇಳ್ಬೇಕಾದ್ರೆ ಹೇಳ್ತಾ ಹೋದೆ, ಕರ್ನಾಟಕದಲ್ಲಿ ಆ ರೀತಿ ಆದಂತವರಲ್ಲಿ ಕೆಲವರು ಅವರ ನಂತರದಲ್ಲಿ ಬದಲಾಗಿರೋದನ್ನು ನೋಡಬಹುದು. ಉದಾಹರಣೆಗೆ ಕರ್ನಾಟಕದ ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷವನ್ನ 1980ರಲ್ಲಿ ಬೆಳೆಸಿದಂತಹ ಒಂದ್ ನಿಮಿಷ, ಎ.ಕೆ. ಸುಬ್ಬಯ್ಯ ಅವ್ರ ನಂತರದಲ್ಲಿ ಆ ಪಕ್ಷನ ತೊರೆದು ಹೊರಗೆ ಬಂದಿರೋದು ನೋಡ್ಬೋದು. ಆ ರೀತಿಯಲ್ಲಿ ಕೆಲವರು ಬದಲಾವಣೆ ಆಗಿರೋದು ಕಾಣಿಸ್ಕೊಳತ್ತೆ. ಇನ್ನು ರಾಮಾ ಜೋಯಿಸ್ರ ಬಗ್ಗೆ ಇದಾವೆ. ಇಲ್ಲಿ ಚಾರಿತ್ರೀಕರಣಗೊಳಿಸುವಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಪಾತ್ರವನ್ನ ನೋಡೋದಕ್ಕಿಂತ ಇಡೀ ಒಟ್ಟು ಸಂದರ್ಭ ಹೇಗ್ ಕಾಣಿಸ್ಕೊಂತು, ಅದರ ಹಂತಗಳು ಪ್ರಕ್ರಿಯೆಗಳು ಹೇಗಿತ್ತು ಅನ್ನೋದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾನು ಅವ್ರಿಗೆ ಮೇಲ್ ಮಾಡ್ತೀನಿ. ವಾಗೀಶ್ವರಿ SP ಅವರ ಪ್ರಶ್ನೆ, ಪ್ರೊಫೆಸರ್ ಇನ್ ಕ್ರೈಸ್ಟ್ ಯೂನಿವರ್ಸಿಟಿ, ಕ್ಯಾನ್ ಯೂಸಿಂಗ್ ಪಬ್ಲಿಕ್ ಅಂಡ್ ಪಾಪ್ಯುಲರ್ ಹಿಸ್ಟರಿ ಮೆಥಡಾಲಜಿ help in generating more sources for studying anti-emergency movement in Karnataka? ಖಂಡಿತವಾಗ್ಲು ನಾ ಇದರಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಂದ್ರೆ ಸಿನಿಮಾ ಆಗ್ಲಿ, ಹಾಗೇನೇನೆ ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ಆ ಸಮಯದಲ್ಲಿ ಕಾಣಿಸ್ಕೊಂಡಿರುವಂಥದ್ದು, ಮತ್ತೆ ಪತ್ರಿಕೋದ್ಯಮದಲ್ಲಿ ಒಳಗಡೆ ಕಾಣಿಸ್ಕೊಂಡಿರುವಂತ ಬೆಳವಣಿಗೆಗಳು ಏನಿದಾವೆ ಅವುಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಸಮಯದ ಅಭಾವದಿಂದ. ಮತ್ತೆ ಈ ಥೀಮ್ಗೆ ಅದು ಸರಿ ಹೋಗೋದಿಲ್ಲ ಅಂತ ಕೂಡ ಅದನ್ನ ನಿಲ್ಲಿಸ್ದೆ. ಅವುಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದು ಒಂದ್ ರೀತಿಯಾಗಿ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಸಮಾಜದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಹೇಗ್ ಕಾಣಿಸ್ಕೊಳ್ತಿತ್ತು ಅನ್ನೋದು ತೋರ್ಸುತ್ತೆ. ಆದ್ರೆ ಅಲ್ಲೂ ಕೂಡ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದ್ ಮಿತಿ ಏನು ಅಂದ್ರೆ ಆ ಕಾಲಘಟ್ಟದಲ್ಲಿ ಬರುವಂತ ಎಲ್ಲಾ ವಿಚಾರಗಳು ಮಧ್ಯಮ ವರ್ಗ ಮತ್ತೆ ಶಿಕ್ಷಿತರು ಶಿಕ್ಷಣವನ್ನ ಪಡ್ಕೊಂಡಿದ್ದಂತವ್ರದ್ದು ಅವ್ರದ್ದು ಮಾತ್ರ ದಾಖಲಾಗಿರುವಂತದ್ದನ್ನ ನೋಡ್ತೀವಿ. ಮಿಕ್ಕಿದವ್ರದ್ದು ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಆ ಒಂದು ವಲಯದ ಸಮಾಜದಲ್ಲಿ ಕಾಣಿಸ್ಕೊಳ್ತಿದ್ದಂತ ವಿಚಾರಗಳನ್ನ ಅವುಗಳನ್ನ ನೋಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ಪ್ರಶ್ನೆ ಪ್ರೊಫೆಸರ್ ಭಾಸ್ಕರ ಮಯ್ಯ ಅವರಿಂದ, ಕುಂದಾಪುರದಿಂದ, ಭಂಡಾರಕಾಸ್ ಕಾಲೇಜು ಕುಂದಾಪುರದ ನಿವೃತ್ತ ಹಿಂದಿ ಪ್ರಾಧ್ಯಾಪಕರು ಮತ್ತು ವಿಚಾರವಾದಿಗಳು. Some of our major thinkers says that India is now facing a typical unproclaimed emergency, which is far more dangerous and disastrous to the nation than the known emergency of the past. What is your opinion in this regard, madam? ಈ ವಿಚಾರವನ್ನ ಗಮನಿಸೋದಾದ್ರೆ ಇವರು ಹೇಳ್ತಿರೋ ಹಾಗೆ ಇವಾಗ ಪ್ರಸ್ತುತ ಯಾವುದೇ ಬಗೆ ಎಲ್ಲಿ ಸಂವಿಧಾನಿಕವಾಗಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿಲ್ಲ. ಆದ್ರೆ ಒಂದು ರಾಷ್ಟ್ರದಲ್ಲಿ ಯಾವುದಾದರೂ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇರ್ಬೇಕಾದ್ರೆ ಆಡಳಿತ ಪಕ್ಷದಷ್ಟೇ ವಿರೋಧ ಪಕ್ಷಗಳು ಕೂಡ ಹೆಚ್ಚು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಒಂದ್ ಸ್ಮೂತ್ ಆಗಿ ನಡ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. 1972ರ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ರೆ ಅವಾಗ್ಲೂ ಕೂಡ ವಿರೋಧ ಪಕ್ಷ ಸಾಕಷ್ಟು ದುರ್ಬಲ ಆಗಿತ್ತು.
ಅವಾಗ ಹೋಲಿಸಿದ್ರೆ ಇವಾಗಿನ ಪರಿಸ್ಥಿತಿ ತಗೊಳ್ಳೋದಾದ್ರೆ ಇವಾಗ ಆಗಿಂತ ಹೆಚ್ಚು ದುರ್ಬಲ ಆಗಿದೆ. ಇದು ನೇರವಾಗಿ ಸಾಧ್ಯ ಆಗತ್ತಾ ಆಗಲ್ವಾ ಅನ್ನೋದಕ್ಕಿಂತ ಆ ನಿಟ್ಟಿನಲ್ಲಿ ಏನಾಗತ್ತೆ ಅದ್ರ ಬಗ್ಗೆ ಪ್ರತಿಯೊಬ್ರು ಜಾಗೃತಿಯಿಂದ ಇರೋದು ಹೆಚ್ಚು ಉತ್ತಮ ಅಂತ ಹೇಳ್ಬಹುದು. ಇದಿಷ್ಟು ಪ್ರಶ್ನೆಗಳು. ಇನ್ನು ತುರ್ತು ಪ್ರಭು ಮೈಸೂರಿನಿಂದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಮಾಜವಾದಿಗಳ ವರ್ತನೆ ಮತ್ತು ಅವರ ಹೋರಾಟದ ಕ್ರಮ ಏನಾಗಿತ್ತು ಅಂತ. ನಾ ಆಗ್ಲೇ ಅದನ್ನ ಮಾತಾಡ್ಬೇಕಾದ್ರೆ ಹೇಳಿದೆ. ಸಮಾಜವಾದಿಗಳಲ್ಲಿ ಕರ್ನಾಟಕದಲ್ಲಿ 2 ರೀತಿ ನಾವು ನೋಡ್ತೀವಿ. ಒಂದು ಅಶೋಕ್ ಮೆಹ್ತಾ ಅವ್ರನ್ನ ಅನುಸರಿಸುವಂತವ್ರು, ಮತ್ತೊಬ್ರು ಲೋಹಿಯಾವಾದಿಗಳು. ಈ 2 ಬಗೆಯವ್ರನ್ನ ನೋಡ್ತೀವಿ. ಮತ್ತೆ ಇಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಲೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು. ಜಾರ್ಜ್ ಫರ್ನಾಂಡಿಸ್ ಅವರು ಕರ್ನಾಟಕದವರು, ಆದ್ರೆ ಅವ್ರ ರಾಷ್ಟ್ರೀಯ ನೆಲೆಯಲ್ಲಿ ಪ್ರಮುಖ ಸಮಾಜವಾದಿ ಆಗಿದ್ರು ಕೂಡ ಇಲ್ಲಿ ಅವರ ದೊಡ್ಡ ಮಟ್ಟದಲ್ಲಿ ಸ್ನೇಹಿತರು ಕೂಡ ಇದ್ರು. ಇಲ್ಲಿ ಹೋರಾಟ ನೋಡಿದಾಗ ಮುಖ್ಯವಾಗಿ ಭೂಗತ ಹೋರಾಟವನ್ನ ಗಮನಿಸೋದಾದ್ರೆ ಸಮಾಜವಾದಿಗಳಲ್ಲಿ ಮತ್ತೆ ಇನ್ನೊಂದು ವಿಚಾರ, ಜೆಪಿ ಚಳುವಳಿ ಆರಂಭ ಆದಂತ ಸಂದರ್ಭದಲ್ಲಿ ಸಮಾಜವಾದಿಗಳು ಅದರಲ್ಲಿ ತೀವ್ರವಾಗಿ ತೊಡ್ಕೊಂಡಿದ್ರು. ಅದರ ನಂತರದಲ್ಲಿ ಅವ್ರ ಪಾತ್ರ ಅಲ್ಲಿಂದ ಕಡಿಮೆ ಆಯ್ತು ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಆದಂತ ಒಂದು ಬದಲಾವಣೆ ಅಂದ್ರೆ ಜೆಪಿ ಚಳುವಳಿಯಲ್ಲಿ ಯಾವಾಗ ಸಂಸ್ಥಾ ಕಾಂಗ್ರೆಸ್, RSS ಮೊದಲಾದ ಪಕ್ಷಗಳ ಪ್ರಭಾವ ಹೆಚ್ಚಾಗ್ತಾ ಹೋಯ್ತು, ಅವಾಗ ಕೆಲವೊಂದು ಸಮಾಜವಾದಿಗಳಲ್ಲಿ ಭ್ರಮ ನಿರಸನ ಅನ್ನೋ ಶುರು ಆಯ್ತು. ಅವರು ಹೋರಾಟದಿಂದ ಹೊರಗೆ ಬರೋ ಅಂತದನ್ನು ಕೂಡ ನೋಡ್ತೀವಿ. ತುರ್ತು ಪರಿಸ್ಥಿತಿಯಲ್ಲಿ ಸಮಾಜವಾದಿಗಳದ್ದು ಅವ್ರದೇ ಗುಂಪಲ್ಲಿ ಭೂಗತ ಹೋರಾಟಗಳು ನಡೀತಾ ಇದ್ವು. ಹೊರಗಡೆ ಅವರು ಪ್ರಕಟಿಸುವಂತದ್ದು, ಸರ್ಕಾರಕ್ಕೆ ಮಾಹಿತಿ ಕೊಡುವಂತವೇ. ಅಂದ್ರೆ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ದೇವರಾಜ ಅರಸು ಬಹಳ ಕಟ್ಟುನಿಟ್ಟಿನಿಂದ ಕಾರ್ಯವನ್ನ ಕೈಗೊಳ್ಳೋದಂದ್ರೆ ಸರ್ಕಾರಕ್ಕೆ ತುಂಬಾ ಅಡ್ಡಿಯನ್ನ ಉಂಟು ಮಾಡದೇ ಇರೋರಿಗೆ ಅಷ್ಟೊಂದು ತೊಂದರೆ ಕೊಡದೇ ಇದ್ರಿಂದ ನೇರವಾಗಿ ಅವ್ರ ಹತ್ರ ಮಾತಾಡುವಂತ ಕೆಲಸಗಳನ್ನು ಕೂಡ ಕೆಲವರು ಮಾಡ್ತಾ ಇದ್ರು. ಇಲ್ಲಿ ಭೂಗತ ಹೋರಾಟಗಾರರಲ್ಲಿ ಸಮಾಜವಾದಿಗಳನ್ನ ಗಮನಿಸೋದಾದ್ರೆ ಹಿಂಸಾತ್ಮಕ, ಅಹಿಂಸಾತ್ಮಕ 2 ವಿಧಾನಗಳು ಇದ್ವು. ಅವರೆಲ್ಲರೂ ಕೂಡ ಆ ಸಂದರ್ಭದ ಭೂಗತ ಅಂದ್ರೆ ವಿದೇಶಿ ಸಾಹಿತ್ಯ ಏನಿದೆ, ಭೂಗತ ಹೋರಾಟಗಳು, ಅದು ಮತ್ತೆ ತುರ್ತು ಸ್ವತಂತ್ರ ಬರಕ್ಕಿಂತ ಮುಂಚಿನ ಭಾರತದ ಹೋರಾಟ ಏನಿದೆ ಅದರಿಂದ ಹೆಚ್ಚು ಇನ್ಸ್ಪೈರ್ ಆಗಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಏನದು ವಿಚಾರಗಳಿಂದ ಅದೇ ರೀತಿ ಇವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಾಡ್ತಾ ಇದ್ರು. ಇಲ್ಲಿ ಹಿಂಸಾತ್ಮಕ ಹೋರಾಟಗಳು ಅಂದ್ರೆ ನಾನು ಹೇಳ್ದಂಗೆ ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಕೆಲವೊಂದ್ ಕಡೆ ಈ ಪೋಸ್ಟ್ ಬಾಕ್ಸ್ ಡಬ್ಬದೊಳಗಡೆ ಪಟಾಕಿ ಹಾಕಿ ಸಿಡ್ಸೋದು, ಮತ್ತೆ ರೈಲ್ವೆ ಹಳಿ ಹತ್ರ ಸಣ್ಣ ನಾಡಬಾಂಬ್ ಬಿಟ್ಟು ಹಳಿಯನ್ನ ಮುರಿಯೋದು, ಇಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ನಂದನ ಅಲ್ಲ, ಸ್ನೇಹಲತಾ ರೆಡ್ಡಿ ಅವರು ಅರೆಸ್ಟ್ ಆಗೋ ತನಕ ಕೂಡ ಇದು ತೀವ್ರವಾಗಿ ನಡೀತಾ ಹೋಗುತ್ತೆ. ಸ್ನೇಹಲತಾ ರೆಡ್ಡಿ ಅವರು ಸೆರೆಮನೆಗೆ ಹೋಗ್ತಾ ಇದ್ದಂಗೆ ಇದು ಕಡಿಮೆ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ. ಡಾಕ್ಟರ್ ಅಮರೇಶ್ ಯತ್ಗಲ್, ಕನ್ನಡ ಯೂನಿವರ್ಸಿಟಿ ಹಂಪಿ ಅವರ ಪ್ರಶ್ನೆ, ನೀವು ಎಡ ಮತ್ತು ಬಲದ ಪಾರ್ಟಿಸಿಪೇಷನ್ ಅನ್ನ ಹೇಳಿದ್ರಿ ಎಮರ್ಜೆನ್ಸಿ ಹೊತ್ತಿಗೆ. ಜನಸಾಮಾನ್ಯರ ಮನೋಸ್ಥಿತಿ ಮತ್ತು ಪಾಲ್ಗೊಳ್ಳುವಿಕೆ ಯಾವ ರೀತಿ ಇತ್ತು? ಈ ವಿಚಾರನ ಗುರುತಿಸೋದು ತುಂಬಾ ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ಈಗ ನಮ್ಗೆ ಸಿಗುವಂತ ಆಕಾರಗಳೆಲ್ಲವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ದಾಖಲಾಗಿರುವಂತದ್ದು. ಪತ್ರಿಕೆಗಳು, ಸಾಹಿತ್ಯ, ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದಾಖಲಾಗೋದು ಅನ್ನೋದನ್ನ ನೋಡೋದಾದ್ರೆ ಅವರೆಲ್ಲರಿಗೂ ಬರೆಯೋದು, ಓದೋದು, ಅಕ್ಷರ ಜ್ಞಾನ ಇರ್ಬೇಕು. ಆ ರೀತಿ ಇದ್ದವರಷ್ಟೇ ದಾಖಲಾತಿಯನ್ನ ಮಾಡುವಂತ ಕೆಲಸನ ಮಾಡ್ಲಿಕ್ಕಾಗತ್ತೆ. 70ರ ದಶಕದ ಜನಸಂಖ್ಯೆಯ ಶಿಕ್ಷಣ ಇದನ್ನ ನೋಡೋದಾದ್ರೆ ಒಂದು ಸಣ್ಣ ವಲಯದಲ್ಲಿ ಮಾತ್ರ ಸುಶಿಕ್ಷಿತರನ್ನ ನೋಡ್ತೀವಿ. ಅವರಲ್ಲಿ ಮಧ್ಯಮ ವರ್ಗದವರು ಅಂತ ನಾನು ಮತ್ತೆ ಅವಾಗಿಂದನೂ ಹೇಳಿದ್ದೆ, ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾಕೆಂದ್ರೆ ಮಧ್ಯಮ ವರ್ಗ ಯಾವಾಗ್ಲೂ ಕೂಡ ಇಂಥ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತ ಕೆಲಸನ ಮಾಡ್ತಾ ಇತ್ತು. ಮತ್ತೆ ಅವರನ್ನವರು ಆ ಸಂದರ್ಭದಲ್ಲಿ ಆಧುನಿಕರು, ನಾವು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಇಂಥದ್ದ ರಕ್ಷಣೆ ಮಾಡ್ಬೇಕು ಅನ್ನೋದನ್ನ ನೋಡ್ತೀವಿ. ಆದ್ರೆ ಪೂರ್ಣವಾಗಿ ಇದು ಜನಸಾಮಾನ್ಯರ ಒಂದು ವಲಯನೇ ಹೊರತು
ಪೂರ್ಣವಾಗಿ ಇತರ ವಲಯಗಳು ಏನಾಗಿತ್ತು ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇನ್ನೊಂದು ಹಂತದಲ್ಲಿ ನೋಡೋದಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅತ್ಯಂತ ಕೆಳ ಸಮುದಾಯದವರು ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸ್ಲಿಲ್ಲ ಅಂತ ಹೇಳ್ದೆ ಮಧ್ಯದಲ್ಲಿ ಒಂದ್ ಕಡೆ. ಆವಾಗ್ಲೂ ನಾನು ಅದನ್ನೇ ಹೇಳ್ದೆ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣನೇ ಪ್ರಮುಖವಾಗಿ ಕಾರ್ಯನಿರ್ವಹಿಸುವಂತದ್ದು. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಅಲ್ಲಿ ತನಕ ಏನಾಗಿತ್ತು ಅದು ಆಡಳಿತ ಹಸ್ತಾಂತರ ಆಗಿತ್ತೆ ಹೊರತು ಇಲ್ಲಿನ ಕೆಳ ಸಮುದಾಯಗಳು ಜನಸಾಮಾನ್ಯರಿಗೆ ಪೂರ್ಣವಾಗಿ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದುಳಿದ ವರ್ಗದವ್ರಿಗಾಗ್ಲಿ, ದಲಿತರಿಗಾಗ್ಲಿ, ಅಲ್ಪಸಂಖ್ಯಾತರಿಗಾಗ್ಲಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿತ್ತು ಅನ್ನೋದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಲ್ಲ. ದೇವರಾಜ ಅರಸು ಅವರ ರಾಜಕಾರಣ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತು ಅನ್ನೋದನ್ನೇ ನಾನು ಅವಾಗ್ಲೇ ಹೇಳಿದ್ದು. ಅವರು ತಂದಂತ ಕೆಲವು ಭೂ ಸುಧಾರಣೆ ಕಾಯ್ದೆ ಇರಬಹುದು, ಹಾಗೆ ಹಾವನೂರು ವರದಿ ಜಾರಿ, ಮತ್ತೆ ಹಿಂದುಳಿದ ವರ್ಗದವ್ರನ್ನ ನೇರವಾಗಿ ರಾಜಕಾರಣದಲ್ಲಿ ಭಾಗವಹಿಸೋ ಹಾಗೆ ಮಾಡುವಂತದ್ದು, ಮತ್ತೆ ದಲಿತ ಸಮುದಾಯದವರಿಗೆ ಅದರಲ್ಲಿ ಹೆಚ್ಚಿನ ಅವಕಾಶವನ್ನ ಕೊಡುವಂತ ಕೆಲಸ ಏನಿದೆ, ಅವುಗಳಿಗೆ ಅವರು ಕೊಟ್ಟಂತ ಇಂಬಿನಿಂದ ಏನಾಗಿತ್ತು ಆ ಜನರಿಗೆ ಆಗ ಅಧಿಕಾರ ದೊರೆಯೋದಿಕ್ಕೆ ಶುರು ಆಗಿತ್ತು. ದೇಶಾದ್ಯಂತ ತುರ್ತು ಪರಿಸ್ಥಿತಿ ಇತ್ತು, ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇತ್ತು. ಆದ್ರೆ ಕರ್ನಾಟಕದ ರಾಜಕಾರಣ ಆಗ ದೇವರಾಜ ಅರಸು ಅವರ ಕೈಯಲ್ಲಿ ವಿಭಿನ್ನ ಹಾದಿಯಲ್ಲಿ ಸಾಗ್ತಾ ಇತ್ತು. ಹಾಗಾಗಿ ಕೆಳಸ್ತರದ ಜನ ಏನಿದ್ದಾರೆ ಅವರು ತೀವ್ರವಾಗಿ ಪ್ರತಿಕ್ರಿಯೆಯನ್ನ ಇದಕ್ಕೆ ಕೊಡ್ಲಿಲ್ಲ. ವಾಗೀಶ್ವರಿ ಅವರ ಇನ್ನೊಂದು ಪ್ರಶ್ನೆ, ಅಮರೇಶ್ ಅತ್ಗಲ್ ಅವರ ಪ್ರಶ್ನೆಗೆ ಪೂರಕವಾಗಿ ಅಥವಾ ಸಂದರ್ಭಕ್ಕೆ ಪೂರಕವಾಗಿ ಮೌಖಿಕ ಚರಿತ್ರೆಯನ್ನ ಅಥವಾ ಓರಲ್ ಹಿಸ್ಟ್ರಿಯನ್ನ ತುಂಬಾ ಉತ್ಪಾದಕವಾಗಿ ಕರ್ನಾಟಕದ ಎಮರ್ಜೆನ್ಸಿಯನ್ನ ನಿರೂಪಿಸ್ಲಿಕ್ಕೆ ಬಳಸ್ಕೊಳ್ಳಿಕ್ ಸಾಧ್ಯತೆ ಇದೆಯಾ? ಅವ್ರು ಹೇಳ್ತಾರೆ, ಕ್ರೈಸ್ಟ್ ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ ವಾಸ್ ಅನ್ ಅರ್ಲಿ ಪ್ರೊಟೆಸ್ಟರ್. ಸ್ಟೂಡೆಂಟ್ ಯೂನಿಯನ್ ಇಂದ ಕೂಡ ಪ್ರೊಟೆಸ್ಟ್ ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿ ರಿಕನ್ಸ್ಟ್ರಕ್ಷನ್ ಸಾಧ್ಯ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ. ಸಾಧ್ಯ ಇದೆ, ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಕಾರ್ಯನ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ತೊಂದರೆ ಏನಿದೆ ಅಂದ್ರೆ ಆವಾಗ ಯುವಕರಾಗಿದ್ದವರೆಲ್ಲರೂ ಕೂಡ ಈಗ ವಯೋವೃದ್ಧರು, ಹಾಗಾಗಿ ಅವರಲ್ಲಿ ಉಳ್ಕೊಂಡ್ ಬಂದಿರೋ ಅಂತವ್ರು ಕಡಿಮೆ ಇರ್ತಾರೆ. ಮತ್ತೆ ಅವ್ರ ಹತ್ರ ಅವರ ನೆನಪುಗಳು ಕೂಡ ಮಾಸ್ ಹೋಗಿರುತ್ತೆ, ಅಥವಾ ಕೆಲವೊಮ್ಮೆ ಅದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಇದೆಲ್ಲವನ್ನ ಗಮನಿಸ್ಕೊಂಡು ಮಾಡ್ಬೇಕಾಗತ್ತೆ. ನವೀನ್ ಅವರ ಪ್ರಶ್ನೆ ಮಂಗಳೂರಿಂದ, ಅವ್ರ ಪ್ರಶ್ನೆ, ನೀವು ನಿಮ್ಮ ಪುಸ್ತಕವನ್ನು ಅವ್ರು ಓದಿದಾರಂತೆ. ಸಂಘ ಪರಿವಾರದ ರೋಲ್ ಬಗ್ಗೆ ತುಂಬಾ ಕಡಿಮೆ, ಯಾಕಂದ್ರೆ ಸಂಘ ಪರಿವಾರ ಕೂಡ ಸಾಕಷ್ಟು ಕೆಲಸ ಮಾಡಿದೆ, RSS ಮತ್ತು ABP ಇತ್ಯಾದಿಗಳು. ನೀವು ಅದನ್ನ ಹೆಚ್ಚು ಹೈಲೈಟ್ ಮಾಡಿಲ್ಲ. ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ಚಾರಿತ್ರಿಕವಾಗಿ ಸ್ವಲ್ಪ ಸಂಘ ಪರಿವಾರದ ಆಯಾಮದಿಂದ ತಿಳಿಸ್ಕೊಳಕ್ ಸಾಧ್ಯ ಆಗುತ್ತಾ? ಹೌದಾ, ಸುಳ್ಳ ಅಥವಾ ಇತ್ಯಾದಿಗಳು ಏನು ಕ್ಲೈಮ್ ಅನ್ನೋದು? ಚರಿತ್ರೆ ಅಂದಾಗ ಅದು ಯಾವುದೋ ಒಂದು ಆಯಾಮದಿಂದ ಒಂದು ಕಾಲಘಟ್ಟದಲ್ಲಿ ಘಟನೆಗಳು ನಡೆದಿರೋದಿಲ್ಲ, ಎಲ್ಲ ಆಯಾಮಗಳು ಇರ್ತವೆ. ಸಾಮಾನ್ಯವಾಗಿ ತುರ್ತು ಪರಿಸ್ಥಿತಿ ಅಂದಾಗ ಸಂಘ ಪರಿವಾರದ ಆಯಾಮದಿಂದನೇ ಹೆಚ್ಚು ಮಾತಾಡೋದನ್ನ ನಾವು ಗಮನಿಸ್ತೀವಿ. ಆದ್ರೆ ಆ ಸಮಾಜದಲ್ಲಿ ನಡೆದಂತ ಬೇರೆ ಬೇರೆ ಎಲ್ಲಾ ಮೊಗ್ಗಲುಗಳನ್ನ ನೋಡ್ಬೇಕು ಅಂದಾಗ ಎಲ್ಲಾ ಆಯಾಮಗಳನ್ನ ನೋಡ್ಬೇಕಾಗತ್ತೆ. ಅದನ್ನೇ ನಾನ್ ಮಾಡಿರೋದು ಅಲ್ಲಿ. ಅದ್ರ ಬಗ್ಗೆ ಅವ್ರಿಗೆ ನಾನು ಇನ್ನೊಂದ್ ಸ್ವಲ್ಪ ಮಾಹಿತಿ ಬೇಕು ಅಂದ್ರೆ ನಾನು ತಿಳಿಸ್ಕೊಡ್ತೀನಿ ಆಮೇಲೆ. ಓಕೆ, ಬಹುತೇಕ ಪ್ರಶ್ನೆಗಳು, ಇನ್ನು ಕೆಲವು ಪ್ರಶ್ನೆ ಇದೆ. ಎತ್ಗಲ್ ಅವ್ರ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ. ಸಾಮಾಜಿಕ ನ್ಯಾಯ ಕೊನೆಗೂ ದೊರಕಿತ್ತೆ ತುರ್ತು ಪರಿಸ್ಥಿತಿಯ ಹೋರಾಟಗಳ ಮೂಲಕ ಅಥವಾ ಸಂದರ್ಭದಲ್ಲಿ ಅನ್ನೋದು ಸಣ್ಣ ಪ್ರಶ್ನೆ. ಅದು ಅವ್ರು ಯಾವ ಮಟ್ಟದಲ್ಲಿ ಶುರು ಮಾಡಿದ್ರು ಆ ಮಟ್ಟದಲ್ಲಿ ಯಶಸ್ವಿ ಆಯ್ತು ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಅದು ಒಂದು ರೀತಿಯಲ್ಲಿ ಯಶಸ್ವಿ ಇವತ್ತಿಗೂ ಆಗಿದೆ ಅಂತ ಕೂಡ ಹೇಳ್ಬೋದು. ಪ್ರಸ್ತುತವಾಗೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳನ್ನ ನೆಗ್ಲೆಕ್ಟ್ ಮಾಡುವಂಥದ್ದು, ಮತ್ತೆ 77ರ ನಂತರ ದಲಿತ ಸಮುದಾಯಗಳಿಗೆ ಸಿಕ್ಕಿರುವಂತ ಅವಕಾಶವನ್ನ ಕಡಿಮೆ ಆಗಿರೋದನ್ನ ನಾವು, ಅಂದ್ರೆ ಹೆಚ್ಚಳ ಆಗಿರೋದನ್ನ ನಾವು ನೋಡ್ಬೋದು. ಮತ್ತೆ ಈ ಸಮುದಾಯಗಳಲ್ಲಿ ಶಿಕ್ಷಿತರು ಹೆಚ್ಚಾಗಿರೋದನ್ನ, ಅವರಲ್ಲಿ ಒಂದು ಬುದ್ಧಿಜೀವಿಗಳ ವಲಯಗಳು ಕೂಡ ಹುಟ್ಟುಕೊಳ್ತಾ ಇರೋದು ಒಂದು ರೀತಿಯಲ್ಲಿ ಯಶಸ್ಸನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಅದು ಪೂರ್ಣವಾಗಿ ಯಶಸ್ಸನ್ನ ಪಡ್ಕೊಂಡಿಲ್ಲ. ಸಾಮಾಜಿಕ ನ್ಯಾಯನೇ ಮತ್ತೊಂದು ರೀತಿಯ ರಾಜಕಾರಣ ಆಗಿ ಕೂಡ ಪರಿವರ್ತನೆ ಆಗಿದೆ. ನಿಷಾದ್ ಅವರ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ, ನಿಮ್ಮ ಹತ್ರ ಒಂದು ಮಂತ್ರದಂಡ ಇದ್ರೆ ಆ ಸಂದರ್ಭದ
ಯಾವ ಪರಿಸ್ಥಿತಿಯನ್ನ ಅಥವಾ ಏನನ್ನ ಬದಲಿಸಲು ಇಚ್ಛಿಸುತ್ತಿದ್ರಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಮಂತ್ರದಂಡ, ಮಂತ್ರವಾದಿ ಈ ತರದ ಕಥೆಗಳನ್ನ ಹೇಳಲಿಕ್ಕಾಗಲ್ಲ. ನಾನು ಯಾವಾಗ್ಲೂ ಬಯಸೋದೇನು ಅಂದ್ರೆ ಪ್ರಜಾಪ್ರಭುತ್ವ ಅನ್ನುವಂತ ಆಡಳಿತ ವ್ಯವಸ್ಥೆ ಏನಿದೆ, ಆ ಆಡಳಿತ ವ್ಯವಸ್ಥೆ ಬೇರೆ ಆಡಳಿತ ವ್ಯವಸ್ಥೆಗಿಂತ ಹೆಚ್ಚು ಸೂಕ್ತವಾಗಿರುವಂತದ್ದು ಅಂತ ನನಗನ್ಸತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಮುಂದುವರಿಬೇಕು. ಹಾಗೇನೆ ಅದರಲ್ಲಿ ಅಧಿಕಾರ ಅನ್ನೋದು ವಿಕೇಂದ್ರೀಕರಣದ ರೂಪದಲ್ಲಿ ಹೆಚ್ಚಿನ ಜನರಿಗೆ ಸಿಗೋ ಆಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಹನುಮನ್ಗೌಡ ಅವ್ರ ಪ್ರಶ್ನೆ, ತುರ್ತು ಪರಿಸ್ಥಿತಿ ಕಾಲಘಟ್ಟದ ಹೋರಾಟ ಗಾಂಧಿವಾದಕ್ಕೆ ಸಿಕ್ಕ ಜಯವೋ ಅಥವಾ ಕ್ರಾಂತಿವಾದಕ್ಕೆ ಸಿಕ್ಕ ಜಯವೋ ಅಥವಾ ಮಿಶ್ರ ಹೋರಾಟಕ್ಕೆ ಸಿಕ್ಕ ಜಯವೋ? ತುರ್ತು ಪರಿಸ್ಥಿತಿ ಕಾಲದ ಹೋರಾಟದಲ್ಲಿ ಗಾಂಧಿವಾದ ಮತ್ತೆ ಗಾಂಧಿ ಪ್ರಮುಖವಾದ ಪಾತ್ರ ವಹಿಸಿರೋದನ್ನ ನಾವು ನೋಡ್ಬೋದು. ಯಾಕೆಂದ್ರೆ ಆ ಸಮಯದಲ್ಲಿ ನಾನು ಇನ್ನೊಂದು ವಿಚಾರ ಆ ಸಮಯದಲ್ಲಿ ಹೇಳೋದ್ನೋ ಇಲ್ವೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಭೂಗತ ಹೋರಾಟ ಅಂದ ತಕ್ಷಣ ರಕ್ತಸಿಕ್ತ ಹೋರಾಟ ಆಗಿರತ್ತೆ. ಆದ್ರೆ ಭಾರತದಲ್ಲಿ ಭೂಗತ ಹೋರಾಟ ರಕ್ತಸಿಕ್ತ ಹೋರಾಟ ಆಗಿರ್ಲಿಲ್ಲ. ಅದು ಬಹುತೇಕವಾಗಿ ಅಹಿಂಸಾತ್ಮಕವಾಗಿತ್ತು. ಹಿಂಸಾತ್ಮಕ ಅಂದ್ರೂ ಪಟಾಕಿ ಸಿಡಿಸೋದು, ಅಲ್ಲಿ ಇಲ್ಲಿ ಹಳಿಗಳನ್ನ ಮುರ್ದ ಹಾಕೋದು ಇಂಥದ್ದು ನಡೀತಾ ಇದ್ದಿದ್ದು. ಇದೆಲ್ಲದ್ರ ಮೇಲೆ ಮತ್ತೆ ಆ ಹೋರಾಟಕ್ಕೆ ಇನ್ಸ್ಪಿರೇಷನ್ ಅವರು ಗಾಂಧಿಯಿಂದ ಪಡ್ಕೊಳ್ತಾ ಇದ್ರು. ಮತ್ತೆ ಜೆಪಿಯಲ್ಲಿ ಕೂಡ ಗಾಂಧಿಯನ್ನ ಕಾಣೋ ಅಂತ ಒಂದು ವರ್ಗವನ್ನ ನಾವು ನೋಡ್ತೀವಿ. ಇದು ಗಾಂಧಿವಾದಕ್ಕೆ ಸಿಕ್ತು ಅಂತ ಹೇಳೋದು ಹೆಚ್ಚು ಉತ್ತಮ ಅಂತ ನನಗನ್ಸತ್ತೆ. ಭಾಸ್ಕರಮಯ್ಯ ಅವರ ಎರಡನೇ ಪ್ರಶ್ನೆ, ಯು ಹ್ಯಾವ್ ಮಚ್ ಎಕ್ಸ್ಪ್ಲೈನ್ಡ್ ಅಬೌಟ್ ಅರಸು. Arasu model of land reform is now uprooted. Is there any hope of resurrection of Arasu model in future? ಸದ್ಯಕ್ಕೆ ಆ ತರದ್ದು ಯಾವ ಭರವಸೆನೂ ಕಾಣಿಸ್ತಾ ಇಲ್ಲ. ಸೊ ಇಷ್ಟು ಪ್ರಶ್ನೆಗಳು, ಬಹುತೇಕ ಪ್ರಶ್ನೆಗಳು ಮುಗಿದಿದೆ. ಉಳಿದಂತೆ ಇನ್ನು ಬರುವ ಪ್ರಶ್ನೆಗಳನ್ನ ನಿಮ್ಗೆ ತಲುಪಿಸಲಾಗುತ್ತೆ ಮತ್ತು ಅವುಗಳಿಗೆ ನೀವು ಉತ್ತರ ಕೊಡ್ತೀರಿ ಹೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು ರಶ್ಮಿ. ಸರಿಸುಮಾರು 1.5 ಗಂಟೆಗಳ ಕಾಲ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿಯ ಬೇರೆ ಬೇರೆ ಆಯಾಮಗಳನ್ನ, ಬೇರೆ ಬೇರೆ ಸ್ತರಗಳನ್ನ, ಸ್ವರೂಪ ಲಕ್ಷಣಗಳನ್ನ, ಬೇರೆ ಬೇರೆ ಸಂಘಟನೆಗಳು ಮತ್ತು ಫ್ರಟರ್ನಿಟಿಗಳ ಪಾಲ್ಗೊಳ್ಳುವಿಕೆಯನ್ನ, ಅವುಗಳ ರಾಜಕಾರಣವನ್ನ ಅತ್ಯಂತ ಸವಿಸ್ತಾರವಾಗಿ ಚರ್ಚೆ ಮಾಡಿದಿರಿ, ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ಸ್ನೇಹಿತರ, ರಶ್ಮಿ ಅವರ ಪುಸ್ತಕ ಅಭಿನವ, ಮತ್ತೊಮ್ಮೆ ನೆನ್ಪು ಮಾಡ್ತಾ ಇದ್ದೇನೆ, ಬೆಂಗಳೂರಿನ ಅಭಿನವ ಪ್ರಕಾಶನದಿಂದ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಪ್ರಭಾವ ಮತ್ತು ಪರಿಣಾಮಗಳು ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಪಬ್ಲಿಷ್ ಆಗಿದೆ. ಯಾರಿಗೆ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ಇದೆ, ಹೆಚ್ಚಿನ ವಿವರ ಬೇಕು, ದಯವಿಟ್ಟು ಪುಸ್ತಕವನ್ನ ನೋಡಬಹುದು ಮತ್ತು ರಶ್ಮಿ ಅವರ ಜೊತೆ ಸಂವಾದವನ್ನು ಕೂಡ ನೀವು ಸಾಧಿಸಬಹುದು. ತುಂಬಾ ಉತ್ತಮವಾದ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಶ್ಮಿ ಅವರಿಗೆ ನೆರೆದಂತಹ ಎಲ್ಲ ಪ್ರೇಕ್ಷಕರ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಿದಂತಹ ಇತಿಹಾಸ ದರ್ಪಣ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಋತುಮಾನ.com ಈ 3 ತ್ರಿವಳಿ ಫೋರಂಗಳ ಪರವಾಗಿ ನಾನು ರಶ್ಮಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತುಂಬಾ ವಂಡರ್ಫುಲ್ ಆದ ಪ್ರೆಸೆಂಟೇಶನ್ ರಶ್ಮಿ. ಇದಲ್ಲದೆ ಮುಂದಿನ ಪ್ರೆಸೆಂಟೇಶನ್ಗಳಿಗೆ, ಮುಂದಿನ ಉಪನ್ಯಾಸಗಳಿಗೆ ಕೂಡ ತಾವು ನಮ್ ಜೊತೆ ಸೇರ್ಕೋಬೇಕು ಅಂತ ಹೇಳಿ ಎಲ್ಲ ಪ್ರೇಕ್ಷಕರಿಗೂ ಕೂಡ, ಕೇಳುಗರಿಗೂ ಕೂಡ ಕೇಳ್ತಾ ಇದ್ದೇನೆ ಮತ್ತು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ತಮಗೆ ತಿಳಿಸಲಾಗುವುದು. ಇದೇ ರೀತಿಯಲ್ಲಿ ಇದು ಅರಿವಿನ ನೀರಿಗೆ ಸರಣಿ ಕಾರ್ಯಕ್ರಮದ 5ನೆಯ ಉಪನ್ಯಾಸ. ಬಹುತೇಕ ಈ 5 ಉಪನ್ಯಾಸಗಳನ್ನ ಋತುಮಾನ.com ನ ವೆಬ್ಸೈಟ್ ನಲ್ಲಿ, ಯೂಟ್ಯೂಬ್ ಚಾನೆಲ್ ನಲ್ಲಿ ಮತ್ತು ಇತಿಹಾಸ ದರ್ಪಣ ಮತ್ತು ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಫೇಸ್ಬುಕ್ ಪೇಜ್ ನಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ನೋಡಬಹುದು. ಅದನ್ನ ಅಪ್ಲೋಡ್ ಮಾಡಲಾಗುತ್ತದೆ ಮತ್ತು ತಮ್ಮ ಎಲ್ಲಾ ರೀತಿಯ ಪ್ರತಿಕ್ರಿಯೆಗಳು ಕೂಡ ತುಂಬಾ ಸ್ವಾಗತ. ರಶ್ಮಿ ಅವರು, ಒಂದು ಕೊನೆಯ ಪ್ರಶ್ನೆ ಇದೆ, ಅದನ್ನ ತಗೊಂಡು ಬಹುಶಃ ನಾವು ಸೆಷನ್ ಅನ್ನು ಕ್ಲೋಸ್ ಮಾಡಬಹುದು. ತುರ್ತು ಪರಿಸ್ಥಿತಿ, ದುಷ್ಯಂತ್ ರಾಜ್ ಅವರಿಂದ, ತುರ್ತು ಪರಿಸ್ಥಿತಿ ಹೋರಾಟದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ನಡುವೆ, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳ ನಡುವೆ ವಿಚಾರಗಳು ಹೇಗಿದ್ವು ಅಥವಾ ಎಂದಿನಂತೆ ಲಾಭಗಳಿಗೆ ಅನುಸಾರವಾಗಿ ಒಪ್ಪಿದ್ವಾ ಹೇಗೆ ಅಂತ ಅವ್ರ ಪ್ರಶ್ನೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ
ಬಲಿಷ್ಠವಾಗಿದ್ದಂತ ಪಕ್ಷಗಳು ಅಂತ ನೋಡೋದಾದ್ರೆ ಸಮಾಜವಾದಿ ಪಕ್ಷ, ಅದು ಆಗ್ಲೇ ತನ್ನ 71ರ ಚುನಾವಣೆ ಹೊತ್ತಿಗೆನೆ ದುರ್ಬಲ ಆಗಕ್ ಶುರು ಆಗಿರುತ್ತೆ. ಕಮ್ಯುನಿಸ್ಟ್ ಪಕ್ಷದಲ್ಲಿ ನಾವು CPI ಕಾಂಗ್ರೆಸ್ ಜೊತೆಯಲ್ಲಿ ಆಡಳಿತದಲ್ಲಿರುತ್ತೆ. ಹಾಗೆ ಇನ್ನೊಂದು CPM ಅವಾಗ ನಿಷೇಧಿತ ಸಂಘಟನೆ ಆಗಿರುತ್ತೆ. ಈ ಪಕ್ಷಗಳನ್ನ ನೋಡ್ತೀವಿ ನಾವು. ಮತ್ತೆ ಆ ಸಮಯದಲ್ಲಿ ಸಂಸ್ಥಾ ಕಾಂಗ್ರೆಸ್ ಇರ್ಬೋದು, ಸರ್ವೋದಯ ಇರಬಹುದು, ಮತ್ತೆ ಸ್ವತಂತ್ರ ಪಕ್ಷ ಇರ್ಬೋದು, ಇವ್ರು ಎಲ್ಲರೂ ಸೇರ್ಕೊಂಡೇನೆ 1977ರ ಹೊತ್ತಿಗೆ ಏನದು ಜನತಾ ಪಕ್ಷ ಆಗಿ ರೂಪುಗೊಳ್ಳೋದು. ನಂತರ 1980ರಲ್ಲಿ ಈ RSS ಇಂದ ಮುಖವಾಣಿಯಾಗಿ ಬಿಜೆಪಿ ಪಕ್ಷ ಹುಟ್ಕೊಳ್ಳುತ್ತೆ. ಅಲ್ಲಿ ತನಕ ಆ ಬಿಜೆಪಿ ಅನ್ನೋ ಪಕ್ಷ ಕೂಡ ಇರೋದಿಲ್ಲ. ಸೊ ಈ ಎಲ್ಲಾ ಪಕ್ಷಗಳ ನಡುವೆ ಅದು ಹೋರಾಟದ ಸಂದರ್ಭದಲ್ಲಿ ಆ ವಿಚಾರಗಳು ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಜನತಾ ಪಕ್ಷ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಲಾಭ ಗಳಿಸುವಂತ ಇದು ಹಾಗೆ ಕೆಲವು ಹಂತದಲ್ಲಿ ಸೇಡಿನ ರಾಜಕಾರಣ ಎರಡನ್ನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿಗೆ ಬಹುತೇಕ ಪ್ರಶ್ನೆಗಳು ಮುಗಿದಿದೆ ಮತ್ತು ಭಾಗವಹಿಸಿದ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇಷ್ಟು ಹೊತ್ತುಗಳ ಕಾಲ ತುರ್ತು ಪರಿಸ್ಥಿತಿ ಬಗ್ಗೆ ತುಂಬಾ ಪ್ರೌಢವಾಗಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ ರಶ್ಮಿಯವರಿಗೆ ಪುನಃ ಮತ್ತೊಮ್ಮೆ 3 ಫೋರಂಗಳ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ, ಮತ್ತು ಥ್ಯಾಂಕ್ ಯು ವೆರಿ ಮಚ್ ಕೇಳುಗರಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ರಿಗೂ ಧನ್ಯವಾದಗಳು. ಸೊ ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಉಪನ್ಯಾಸಗಳಿಗೆ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನಮ್ ಜೊತೆ ಸೇರ್ಕೋಬೇಕು ಅಂತ ಹೇಳ್ತಾ ಪುನಃ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.